ಇದುವರೆಗೂ ತಾವು ಬೃಹಸ್ಪತಿ ದೇಶದಲ್ಲೇ ಇರ್ತೀರಿ. ಆಗ ಅಲ್ಲಿ ಹೆಸರು ರಾವಣನ ಇರೋದಿಲ್ಲ, ದುಃಖ ಇರೋದಿಲ್ಲ. ಹೀಗೆ ಬಾಬಾ ಹೇಳ್ತಾರೆ ಅಂತ ಸುಖದ ಜಗತ್ತನ್ನ ಬಾಬಾ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ದುಃಖನೇ ಇರೋದಿಲ್ಲ ಬೃಹಸ್ಪತಿ ದೇಶದಲ್ಲಿದ್ದಾಗ ಅಂತ ಹೇಳಿ ಬಾಬಾ ಹೇಳಿದ್ರು. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸ್ತಾ ಇದ್ದಾರೆ. ಏಕೆಂದರೆ ಎಲ್ಲಾ ಮಕ್ಕಳಿಗಿದು ಗೊತ್ತಿದೆ, ನಾವು ಆತ್ಮರಾಗಿದ್ದೇವೆ. ನಮ್ಮ ಮನೆಯಿಂದ ನಾವು ಬಹಳ ದೂರದಿಂದ ಇಲ್ಲಿಗೆ ಬಂದಿದ್ದೇವೆ. ಆತ್ಮಂಗಿತ ಬಾಬಾ ಪರಿಚಯ ತಿಳಿಸಿದ್ದಾರೆ. ತಮ್ಮ ನಿವಾಸ ಸ್ಥಾನ ಯಾವುದು, ಎಷ್ಟು ದೂರ ಇದೆ, ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಗೊತ್ತಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ನೀವು ಇಲ್ಲಿ ಬಂದು ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸಲು ಪ್ರವೇಶ ಮಾಡುತ್ತೀರಿ. ಹೀಗೆ ಬಾಬಾ ಹೇಳ್ತಾರೆ ಅಲ್ಲಿ ಇಷ್ಟು ದೂರದಿಂದ ನಿಮ್ಮ ಮನೆಯಿಂದ ಬಂದು ಪಾತ್ರ ಮಾಡ್ಲಿಕ್ಕೆ ಈ ಶರೀರದಲ್ಲಿ ಪ್ರವೇಶ ಮಾಡ್ತೀರಿ. ಆತ್ಮವೇ ಪಾತ್ರವನ್ನ ಅಭಿನಯಿಸುತ್ತೆ. ಬರೀ ಶರೀರ ಅಲ್ಲ. ಬಾಬಾ ಹೇಳ್ತಾರೆ ಆತ್ಮನೇ ಪಾತ್ರ ಅಭಿನಯ ಮಾಡೋದು. ಇಲ್ಲಿ ಮಕ್ಕಳು ಆತ್ಮನಿಂದ ತಿಳಿದು ತಂದೆಯನ್ನ ತಿಳ್ಕೊಳ್ತಾ ಇದ್ರಿ. ಯಾಕೆಂದರೆ ನೆನಪಿನಿಂದಲೇ ನೀವು ಮಕ್ಕಳು ಜನ್ಮ ಜನ್ಮಾಂತರದ ಪಾಪಗಳನ್ನ ಭಸ್ಮ ಮಾಡ್ಕೊಳ್ಬೇಕಾಗಿದೆ. ಆತ್ಮ ಅಂತಾನೆ ಕೇಳ್ಬೇಕಾಗಿದೆ. ಆತ್ಮನ ತಂದೆನೇ ಓದಿಸ್ತಾ ಇದ್ದಾರೆ. ಆತ್ಮನ ತಂದೆಯನ್ನೇ ನೆನಪು ಮಾಡ್ಬೇಕಾಗಿದೆ. ಆಗ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗುತ್ತೆ. ಏಕೆಂದರೆ ಇದನ್ನ ಯೋಗವೆಂದು ಕೂಡ ಹೇಳಬಾರ್ದು. ಯೋಗವನ್ನ ಸನ್ಯಾಸಿಗಳು ಕಲಿಸ್ಕೊಡ್ತಾರೆ. ವಿದ್ಯಾರ್ಥಿಗೆ ಶಿಕ್ಷಕರೊಂದಿಗೆ ಯೋಗವಿರುತ್ತೆ, ಮಕ್ಕಳಿಗೆ ತಂದೆಯೊಂದಿಗೆ ಯೋಗವಿರುತ್ತೆ. ಇದಾಗಿದೆ ಆತ್ಮ ಪರಮಾತ್ಮನ ಅರ್ಥಾತ್ ತಂದೆ ಮಕ್ಕಳ ಮೇಳ ಆಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ ಯೋಗ ಅದು ಪದಕ್ಕಿಂತ ತಂದೆ ಮಕ್ಕಳ ಸಂಬಂಧ ಏನಿರುತ್ತೆ ಅದು ಸರಿಯಾದ ಪದ ಆಗಿದೆ, ಯೋಗ ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಸಮಯದಲ್ಲಿ ಆತ್ಮ ಮತ್ತು ಪರಮಾತ್ಮ ಇವರಿಬ್ಬರ ಮೇಳ ನಡೀತಾ ಇದೆ. ಹೀಗೆ ಬಾಬಾ ಹೇಳ್ತಾರೆ ಇದು ಕಲ್ಯಾಣಕಾರಿ ಮಿಲನ ಆಗಿದೆ, ಮೇಳ ಆಗಿದೆ. ಆತ್ಮ ಪರಮಾತ್ಮರ ಮಿಲನ ಇದು ಕಲ್ಯಾಣಕಾರಿ ಆಗಿರುವಂಥದ್ದು. ಬೇರೆ ಎಲ್ಲವೂ ಅಕಲ್ಯಾಣಕಾರಿಯಾಗಿವೆ. ಪತಿತ ಪ್ರಪಂಚದಲ್ಲಿ ಪತಿತ ಪ್ರಪಂಚವಾಗಿದೆ ಅಲ್ಲವೇ. ಈ ಇಡೀ ಪ್ರಪಂಚನೇ ಪತಿತ ಆಗಿರುವ ಕಾರಣ ಇಲ್ಲಿ ಏನ್ ನಡೆದ್ರು ಕಲ್ಯಾಣನೇ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಾಕೆಂದ್ರೆ ಇಲ್ಲಿ ರಾಹುವಿನ ದಶೆ ಇದೆ, ಅದಕ್ಕಾಗಿ ಅಕಲ್ಯಾಣನೇ ಆಗ್ತಾ ಇದೆ. ನೀವು ಯಾವಾಗ ಪ್ರದರ್ಶಿನಿ ಅಥವಾ ಮ್ಯೂಸಿಯಂನಲ್ಲಿ ತಿಳಿಸಿಕೊಡುತ್ತೀರಂದಾಗ ಆತ್ಮ ಪರಮಾತ್ಮನ ಪರಿಚಯವನ್ನ ಕೊಡಲು ಸರಿ ಇರುತ್ತದೆ. ಹೀಗೆ ಬಾಬಾ ಹೇಳ್ತಾರೆ ತಂದೆಯ ಪರಿಚಯನೇ ಸರಿಯಾದ ಉನ್ನತಿ, ಸರಿಯಾದ ಕಲ್ಯಾಣ. ಮತ್ತಿನ್ನೇನೆಲ್ಲ ಹೇಳಿರ್ತೀರಿ ಅದೆಲ್ಲನೂ ಅಕಲ್ಯಾಣನೇ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ತಂದೆಯ ಪರಿಚಯ ಕೊಡುವುದೇ ಸರಿಯಾದದ್ದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಆತ್ಮಗಳೆಲ್ಲರೂ ಮಕ್ಕಳಾಗಿದ್ದಾರೆ ಹಾಗೂ ಪರಮಪಿತ ಪರಮಾತ್ಮ ಪರಮಧಾಮದಲ್ಲಿ ಇರುವವರಾಗಿದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ ಎಲ್ಲ ಆತ್ಮಗಳು ಅವ್ರಿಗೆ ಮಕ್ಕಳು, ಶಿವಬಾಬಾ ಮಾತ್ರ ಪರಮಪಿತ ಆಗಿದ್ದಾರೆ. ಯಾವಾಗ ಮಕ್ಕಳು ಸಹ ತಮ್ಮ ಲೌಕಿಕ ತಂದೆಯನ್ನ ಪರಮಪಿತನೆಂದು ಹೇಳೋದಿಲ್ಲ. ಲೌಕಿಕ ತಂದೆಗೆ ಕೇವಲ ತಂದೆ ಅಂತ ಹೇಳ್ತಾರೆ, ಪಿತಾ ಅಂತ ಹೇಳ್ತಾರೆ. ಪರಮಪಿತ ಅಂತ ಹೇಳಿ ಲೌಕಿಕ ತಂದೆಗೆ ಕರೆಯೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪರಮಪಿತನು ಹೇ ಪರಮಪಿತ ಆತ್ಮ ಪರಮಾತ್ಮ ಎಂದು ದುಃಖದಲ್ಲಿ ಎಲ್ಲ ಆತ್ಮಗಳು ಅವರನ್ನ ನೆನಪು ಮಾಡ್ತಾರೆ. ಎಲ್ಲ ಆತ್ಮಗಳು ಪರಮಪಿತನನ್ನ ದುಃಖದಲ್ಲೇ ಕರೀತಾರೆ, ದುಃಖದಲ್ಲೇ ನೆನಪು ಮಾಡ್ಕೊಳ್ತಾರೆ. ಪರಮ ಆತ್ಮ ಪರಮಧಾಮದಲ್ಲೇ ಇರುವಂತವ್ರು, ಅವರು ಅಲ್ಲಿಯ ನಿವಾಸಿ ಆಗಿರುವ ಕಾರಣ ಅಲ್ಲಿಯ ಹೆಸರಿಂದನೇ ಕರೀತಾರೆ. ಪರಮಧಾಮದ ನಿವಾಸಿಗೆ ಪರಮ ಆತ್ಮ ಆಗಿದ್ದಾರೆ. ಈಗ ನೀವು ಆತ್ಮ ಮತ್ತು ಪರಮಾತ್ಮರ ಜ್ಞಾನ ಅಂತ ತಿಳ್ಕೊಂಡಿದ್ದೀರಿ. ಕೇವಲ ಇಬ್ಬರು ತಂದೆಯರದ್ದಷ್ಟೇ ಅಲ್ಲ ತಿಳಿಸಬಾರದು. ಇವರು ತಂದೆ ಶಿಕ್ಷಕರು ಆಗಿದ್ದಾರೆ, ಅವಶ್ಯವಾಗಿ ತಿಳಿಸ್ಬೇಕಾಗಿದೆ. ಬರೀ ತಂದೆಯದ್ದೇ ಪರಿಚಯ ಅಷ್ಟೇ ತಿಳಿಸ್ಬೇಡಿ ಅಂತ ಬಾಬಾ ಹೇಳ್ತಾರೆ. ಹೀಗೆ ತಂದೆ ಜೊತೆಗೆ ಶಿಕ್ಷಕಂದು ಪಾತ್ರ ಏನು, ಸದ್ಗುರುವಿಂದು ಪಾತ್ರ ಏನು, ಅವ್ರದ್ದು ತಿಳುವಳಿಕೆ ಕೊಡ್ಬೇಕಾಗಿದೆ, ಅವ್ರದ್ದು ಜ್ಞಾನ ಹೇಳ್ಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ. ನಾವೆಲ್ಲರೂ ಭಗವಂತ ತಂದೆಯನ್ನ ನೆನಪು ಭಗವಂತ ತಂದೆಯನ್ನ ನೆನಪು ಮಾಡ್ತಿದ್ದೇವೆ. ಏಕೆಂದರೆ ಭಗವಂತನಿಂದ ಭಕ್ತಿಯ ಫಲ ಸಿಗ್ಬೇಕಾಗಿದೆ, ಅಥವಾ ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗ್ಬೇಕಾಗಿದೆ.
ಹೀಗೆ ಬಾಬಾ ಹೇಳ್ತಿದ್ರಿ, ಯಾಕೆ ನೆನಪು ಮಾಡ್ತಿದ್ವಿ ಭಗವಂತನನ್ನ, ಯಾಕೆ ಭಕ್ತಿ ಮಾಡಿದ್ವಿ? ಭಕ್ತಿಯ ನಂತರ ಭಗವಂತ ಸಿಗ್ತಾರೆ, ಅದು ಕಾಯ್ತಾ ಇದ್ವಿ. ಹಾಗಾಗಿ ಭಕ್ತಿಯ ಫಲ ಆಗಿ ಜ್ಞಾನ ಸಿಗುತ್ತೆ, ಜ್ಞಾನದ ಫಲವಾಗಿ ನಿಮ್ಗೆ ತಂದೆಯಿಂದ ಆಸ್ತಿ ಸಿಗುತ್ತೆ. ಅದಕ್ಕಾಗಿ ತಾವು ತಂದೆಯನ್ನ ನೆನಪು ಮಾಡ್ತಿದ್ರಿ, ಕರೀತಾ ಇದ್ರಿ. ಭಗವಂತ ಮಕ್ಕಳಿಗೆ ಭಕ್ತಿಯ ಫಲವನ್ನ ಕೊಡುತ್ತಾರೆ. ಹಾಗಾದ್ರೆ ಭಕ್ತಿಯ ಫಲ ನಂತರ ಏನು ಕೊಡುತ್ತಾರೆ? ವಿಶ್ವದ ಮಾಲೀಕರನ್ನಾಗಿ ಮಾಡುವ ಆಸ್ತಿ ಕೊಡ್ತಾರೆ. ಭಕ್ತಿಯ ಫಲ ಆಗಿ ಜ್ಞಾನ ಸಿಗುತ್ತೆ, ಜ್ಞಾನದಲ್ಲಿ ಬಾಬಾ ನಿಮ್ಗೆ ಆಸ್ತಿ ಕೊಡ್ತಾರೆ. ಹಾಗಾಗಿ ವಿಶ್ವದ ಮಾಲೀಕರಾಗುವ ಆಸ್ತಿ. ಆದ್ರೆ ನೀವು ಕೇವಲ ತಂದೆಯನ್ನ ಮಾತ್ರ ಸಿದ್ಧ ಮಾಡಬಾರದು. ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕರೂ ಆಗಿದ್ದಾರೆ, ಶಿಕ್ಷಣ ಕೊಡುವವರು ಆಗಿದ್ದಾರೆ, ಮಾರ್ಗ ತೋರಿಸುವಂತಹ ಸದ್ಗುರು ಕೂಡ ಆಗಿದ್ದಾರೆ. ಹೀಗೆ ತಿಳಿಸಿಕೊಟ್ಟಾಗ ಸರ್ವವ್ಯಾಪಿಯ ವಿಚಾರ ಕೂಡ ಹೊರಟೋಗುತ್ತೆ. ಒಬ್ಬ ತಂದೆನೇ ಸರ್ವವ್ಯಾಪಿ ಅಂತಿದಾರಲ್ಲ, ಅವರು ಒಂದೇ ತಂದೆ ಆಸ್ತಿ ಕೊಡುವಂತ ಕೆಲಸ ಕಾರ್ಯ ಅಷ್ಟೇ ಮಾಡ್ತಾ ಇಲ್ಲ, ಜೊತೆಗೆ ಶಿಕ್ಷಣ ಕೊಡುವಂತ ಗುರು ಕೂಡ ಆಗಿದ್ದಾರೆ. ಎಂತಹ ಶಿಕ್ಷಣ ಕೊಡ್ತಾರೆ, ಅದು ಹೇಗಿರುತ್ತೆ ಅದ್ರದ್ದು ಪರಿಚಯನ್ನ ಕೊಡಿ. ಜೊತೆಗೆ ಭಗವಂತ ಸದ್ಗುರು ಆಗಿದ್ದಾರೆ. ಸದ್ಗುರು ಆಗಿ ನಮ್ಗೆ ಏನ್ ಮಾಡ್ತಾರೆ? ಎಲ್ಲರನ್ನ ಮುಕ್ತಿಗೆ, ಜೀವನ್ ಮುಕ್ತಿಗೆ ಕಳ್ಸಿಕೊಡ್ತಿದ್ದಾರೆ, ವರದಾನಗಳನ್ನ ಕೊಡ್ತಿದ್ದಾರೆ, ಮಾರ್ಗದರ್ಶಕ ಆಗಿದ್ದಾರೆ. ಹೀಗೆ ಸದ್ಗುರುವಿನ ಪರಿಚಯನೂ ಕೊಡಿ. ಆಗ ಸರ್ವವ್ಯಾಪಿ ಅಂತ ಏನ ಪದ ಹೇಳ್ತಾ ಇದ್ರು, ಅದು ಹೊರಟೋಗುತ್ತೆ. ಆದ್ದರಿಂದ ಇದನ್ನ ತಿಳಿಸಿಕೊಡಿ. ಅವರು ಜ್ಞಾನದ ಸಾಗರವೇ ಆಗಿದ್ದಾರೆ. ಅವರೇ ಬಂದು ಈಗ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ನೀವೇ ಹೇಳಿ, ಅವರು ಶಿಕ್ಷಣ ಕೊಡುವಂತ ಶಿಕ್ಷಕರು ಆಗಿದ್ದಾರೆ ಅಂದಾಗ ಸರ್ವವ್ಯಾಪಿ ಹೇಗಾಗ್ತಾರೆ? ಹೀಗೆ ಬಾಬಾ ಹೇಳ್ತಿದ್ದಾರೆ, ವಿಚಾರ ಮಾಡಿ. ಜ್ಞಾನದ ಸಾಗರ ರಾಜಯೋಗವನ್ನ ಕಲಿಸ್ಲಿಕ್ಕೆ ಶಿಕ್ಷಕರ ರೂಪದಲ್ಲಿ ಬಂದಿದ್ದಾರೆ. ಹಾಗಾದ್ರೆ ಸರ್ವವ್ಯಾಪಿ ಹೇಗಾಗ್ತಾರೆ? ಹೀಗೆ ಪ್ರಶ್ನೆ ಮಾಡ್ಬೋದು. ರಾಜಯೋಗ ಶಿಕ್ಷಣವನ್ನ ಎಲ್ರು ಕಲಿತಾ ಇದ್ದಾರ? ಎಲ್ರು ಕಲಿಸ್ತಾ ಇದ್ದಾರ? ಸರ್ವವ್ಯಾಪಿ ಆಗಿದ್ರೆ ಅವ್ರು ಹೇಗ್ ಕಲಿಸ್ತಾ ಇದ್ರು? ಎಲ್ಲರ ಹತ್ರ ಇರ್ಬೇಕಿತ್ತಲ್ಲ ಆ ಜ್ಞಾನ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸರ್ವವ್ಯಾಪಿ ಅಲ್ಲ ಅನ್ನೋದನ್ನ ಸಿದ್ಧ ಮಾಡಿ ತಿಳಿಸ್ಕೊಡಿ. ಶಿಕ್ಷಕ ಹಾಗೂ ವಿದ್ಯಾರ್ಥಿ ಅಗತ್ಯವಾಗಿ ಬೇರೆ ಬೇರೆನೇ ಆಗಿರ್ತಾರೆ. ಹೇಗೆ ತಂದೆ ಮಕ್ಕಳು ಬೇರೆ ಬೇರೆ ಆಗಿದ್ದಾರೆ, ಹಾಗೆ ಬಾಬಾ ಹೇಳ್ತಿದ್ದಾರೆ ಶಿಕ್ಷಕ ಅಂದ್ರೇನೆ ಬೇರೆ, ವಿದ್ಯಾರ್ಥಿ ಅಂದ್ರೇನೆ ಬೇರೆ. ಇದರಿಂದ ಹೇಳ್ಬೇಕು ಸರ್ವವ್ಯಾಪಿ ಅಲ್ಲ. ತಂದೆನ ಸ್ಥಾನನೇ ಬೇರೆ, ಮಕ್ಕಳ ಸ್ಥಾನನೇ ಬೇರೆ, ಅವರಿಬ್ರು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಗವಂತ ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ, ಇವರಿಬ್ರು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸರ್ವವ್ಯಾಪಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ತಿಳಿಸ್ಕೊಡಿ ಅಂತ ಬಾಬಾ ಹೇಳ್ತಾರೆ. ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡ್ತಾರೆ. ಆತ್ಮಗಳೆಲ್ಲರೂ ಪರಮ ಪಿತನನ್ನ, ಪರಮಾತ್ಮನನ್ನ ನೆನಪು ಮಾಡ್ತಾ ಇದ್ದಾರೆ, ಅವರ ಮಹಿಮೆ ಮಾಡ್ತಾ ಇದ್ದಾರೆ. ತಂದೆಯೇ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ, ನಾನು ಮಾನವ ವಂಶ ವೃಕ್ಷಕ್ಕೆ ಬೀಜ ಆಗಿದ್ದೀನಿ. ಅವರೇ ಬಂದು ನಿಮಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳಿಸ್ತಾ ಇದ್ದಾರೆ. ಸೃಷ್ಟಿ ಯಾವಾಗ ಆರಂಭ ಆಗುತ್ತೆ, ಅದರ ಮಧ್ಯೆ ಹೇಗಿರುತ್ತೆ, ಅಂತ್ಯ ಹೇಗಾಗತ್ತೆ, ಹೀಗೆ ಎಲ್ಲದರ ಜ್ಞಾನ ಬಾಬಾ ಹೇಳ್ತಿದ್ದಾರೆ. ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ, ನಾವು ಆ ಸ್ವರ್ಗದ ನಿವಾಸಿಗಳಾಗುತ್ತೇವೆ. ತಾವು ಮಕ್ಕಳಿಗೋಸ್ಕರನೇ ಬಾಬಾ ಸ್ವರ್ಗ ಸ್ಥಾಪನೆ ಮಾಡ್ತಿದ್ದಾರೆ. ತಾವು ಅದರಲ್ಲಿ ಹೋಗಿ ವಾಸಿಸುವವರಾಗ್ತೀರಿ. ಆಗ ಜೊತೆಯಲ್ಲೇ ಇಬ್ಬರು ತಂದೆಯವರೆಂದು ತಿಳಿಸಿಕೊಡಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸ್ವರ್ಗದ ನಿವಾಸಿಗಳು ಹೇಗಾಗ್ತಿವಿ ಅದರದ್ದು ಜ್ಞಾನ ಕೊಡಿ. ಜೊತೆಗೆ ತಂದೆಯರ ಪರಿಚಯನು ಹೇಳ್ಬೇಕಾಗಿದೆ. ಲೌಕಿಕ ತಂದೆಯು ಪಾಲನೆ ಮಾಡಿ ನಂತರ ಶಿಕ್ಷಕನ ಬಳಿ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ಕೊಡ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ಲೌಕಿಕ ತಂದೆ ಕರ್ತವ್ಯ ಏನಿರುತ್ತೆ, ಲೌಕಿಕ ತಂದೆ ಪಾಲನೆ ಮಾಡ್ತಾರೆ, ಬೆಳೆಸ್ತಾರೆ, ಬೇಕು ಬೇಡ ಎಲ್ಲ ನೋಡ್ಕೋತಾರೆ. ನಂತರ ಸ್ವಲ್ಪ ದೊಡ್ಡವರಾದ್ಮೇಲೆ ವಿದ್ಯಾಭ್ಯಾಸಕ್ಕಾಗಿ ಬೇರೆಯವ್ರ ಹತ್ರ, ಬೇರೆ ಶಿಕ್ಷಕರ ಹತ್ರ ಶಾಲೆಗಾಗಿ ಕಳಿಸ್ಕೊಡ್ತಾರೆ. ನಂತರ ವಾನಪ್ರಸ್ಥಿ ಅವಸ್ಥೆಯಲ್ಲಿದ್ದಾಗ ಮತ್ತೆ ಗುರುಗಳನ್ನಾಗಿ ಮಾಡ್ಕೊಳ್ತಾರೆ. ಹೀಗೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆಯವ್ರನ್ನ ಶಿಕ್ಷಕರನ್ನ, ಗುರುವನ್ನ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ತಂದೆನೇ ನಮ್ಗೆ ತಂದೆಯಾಗಿ ಪಾಲನೆಯನ್ನು ಕೊಡ್ತಿದ್ದಾರೆ, ಶಿಕ್ಷಕ ಆಗಿ ಶಿಕ್ಷಣನು ಕೊಡ್ತಿದ್ದಾರೆ, ಮತ್ತೆ ಮಾರ್ಗದರ್ಶಕ ಆಗಿ ಗುರುನು ಇದ್ದಾರೆ. ಆದ್ರೆ ಅಲ್ಲಿ ಬೇರೆ ಬೇರೆ ಆದ್ರೆ ಇಲ್ಲಿ ಒಬ್ರೇನೆ ಮೂರು ರೂಪದಲ್ಲಿ ಇದ್ದಾರೆ. ಈ ಬೇಹದ್ದಿನ ತಂದೆ ಅಂತೂ ಸರ್ವ ಆತ್ಮಗಳ ತಂದೆ ಆಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ, ಮನುಷ್ಯ ಸೃಷ್ಟಿಯ ಬೀಜ ರೂಪ, ಸತ್ ಚಿತ್ ಆನಂದ ಸ್ವರೂಪ, ಸುಖದ ಸಾಗರ, ಶಾಂತಿಯ ಸಾಗರ. ಬಾಬಾರವ್ರಿಗೆ ಎಷ್ಟೊಂದು ಮಹಿಮೆ ಇದ್ದಾವೆ. ಹೀಗೆ ಅವರ ಮಹಿಮೆಯನ್ನ ಆರಂಭ ಮಾಡಿ.
ಯಾಕೆಂದ್ರೆ ಪ್ರಪಂಚದಲ್ಲಿ ಅನೇಕ ಮತ ಪ್ರಭೇದಗಳಿದ್ದಾವೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಭಗವಂತನನ್ನ ಕರೀತಿದ್ದಾರೆ, ಅವರದ್ದೇ ಭಾಷೆಯಲ್ಲಿ, ಜಾತಿ, ಧರ್ಮದಲ್ಲಿ. ಹೀಗೆ ಭಗವಂತ ಒಬ್ಬರೇ ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗ್ತದೆ. ಒಂದು ವೇಳೆ ಸರ್ವವ್ಯಾಪಿಯಾದಲ್ಲಿ ಶಿಕ್ಷಕನಾಗಿ ಹೇಗೆ ಓದಿಸ್ತಾರೆ? ಹೀಗೆ ಬಾಬಾ ಹೇಳ್ತಾರೆ, ಸರ್ವವ್ಯಾಪಿ ಅಂತಿದ್ರೆ ಶಿಕ್ಷಕ ಆಗಿ ಹೇಗೆ ಓದಿಸ್ತಿದ್ರೆ, ಎಲ್ಲರಲ್ಲಿ ಭಗವಂತ ಇದ್ದಿದ್ರೆ, ಎಲ್ಲರೂ ಭಗವಂತ ಆಗಿದ್ರೆ ಮತ್ತೆ ಓದ್ಸಕ್ ಅಂತ ಹೇಳಿ ಯಾಕೆ ಬರ್ಬೇಕಿತ್ತು? ಆ ಪದ ಯಾಕೆ ಬಳಸ್ಬೇಕಿತ್ತು? ಹೀಗೆ ಬಾಬಾ ಕೇಳ್ತಾರೆ. ಮತ್ತೆ ಅವರೇ ಸದ್ಗುರು ಆಗಿದ್ದಾರೆ, ಸರ್ವರ ಮಾರ್ಗದರ್ಶಕ ಆಗಿ ಕರೆದುಕೊಂಡು ಹೋಗುತ್ತಾರೆ. ಶಿಕ್ಷಣ ಕೊಡುತ್ತಾರೆಂದರೆ ನೆನಪನ್ನ ಕಲಿಸ್ಕೊಡ್ತಾ ಇದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ, ಅವರು ಶಿಕ್ಷಣ ಕೊಡ್ತಿದ್ದಾರೆ ಅಂದ್ರೆ ಅರ್ಥ ನೆನಪು ಮಾಡೋದು ಹೇಗೆ ಅನ್ನೋದನ್ನ ಕಲಿಸ್ಕೊಡ್ತಿದ್ದಾರೆ. ಸ್ವರ್ಗವನ್ನ ಹೇಗ್ ನೆನಪು ಮಾಡ್ಬೇಕು, ಪರಂಧಾಮವನ್ನ ಹೇಗ್ ನೆನಪು ಮಾಡ್ಬೇಕು, ಶಿವ ಬರೋರ್ನ ಹೇಗ್ ನೆನಪು ಮಾಡ್ಬೇಕು, ಆ ಶಿಕ್ಷಣದಲ್ಲಿ ನೆನಪು ಮಾಡೋದನ್ನ ಕಲಿಸ್ತಿದ್ದಾರೆ. ಭಾರತದ ಪ್ರಾಚೀನ ರಾಜಯೋಗವೆಂದು ಗಾಯನ ಇದೆ. ಈ ಸಂಗಮ ಯುಗವು ಬಹಳ ಹಳೆಯ ಯುಗವಾಗಿದೆ. ಹೀಗೆ ಬಾಬಾ ಹೇಳ್ತಾರೆ, ಸಂಗಮ ಯುಗ ಇದು ಬಹಳ ಹಳೆಯ ಯುಗ. ಈ ಹಳೆಯದ್ರಲ್ಲಿನೇ ಬಾಬಾ ಬರೋದು. ಸಂಗಮ ಯುಗದಲ್ಲಿನೇ ಬರ್ತಾರೆ. ಇದು ಹಳೆಯ ಮತ್ತು ಹೊಸದರದ ಮಧ್ಯದಲ್ಲಿದೆ. 5,000 ವರ್ಷದ ಮೊದಲು ತಂದೆ ಬಂದು ತನ್ನವರನ್ನಾಗಿ ಮಾಡ್ಕೊಂಡಿದ್ರು. ಈ ಹಳೆಯ ಯುಗದಲ್ಲಿನೇ, ಈ ಸಂಗಮ ಯುಗದಲ್ಲಿನೇ ತಂದೆ ಬಂದು ತಾವೆಲ್ಲ ಮಕ್ಕಳನ್ನ ತನ್ನವರನ್ನಾಗಿ ಮಾಡ್ಕೊಳ್ತಾರೆ. ಶಿಕ್ಷಣ ಕೊಡ್ತಾರೆ, ಆಸ್ತಿ ಕೊಡ್ತಾರೆ, ಪಾಲನೆ ಕೊಡ್ತಾರೆ. ಅವರು ಜ್ಞಾನದ ಸಾಗರ ಅರ್ಥಾತ್ ಶಿಕ್ಷಕರಾಗಿದ್ದಾರೆ. ತಮಗೆ ಶಿಕ್ಷಣವನ್ನ ಕೊಡುತ್ತಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ತಾ ಇದ್ದಾರೆ. ಶಿಕ್ಷಕನ ರೂಪದಲ್ಲಿ ಏನೇನ್ ಶಿಕ್ಷಣ ಕೊಡ್ತಾರೆ? ಬಾಬಾ ಹೇಳಿದ್ರೆ, ಆಗಲೇ ನಾನು ನಿಮ್ಗೆ ನೆನಪನ್ನು ಕೊಡುವಂತ, ನೆನಪು ಮಾಡುವಂತ ಶಿಕ್ಷಣ ಕೊಡ್ತಾ ಇದ್ದೀನಿ. ಸೃಷ್ಟಿಯ ಆದಿ ಮಧ್ಯದ ಅಂತ್ಯದ ಜ್ಞಾನ ಹೇಳ್ತಿದ್ದೀನಿ, 3 ಲೋಕಗಳ ಜ್ಞಾನ ಹೇಳ್ತಿದ್ದೀನಿ. ಹೀಗೆ ಬಾಬಾ ಎಲ್ಲದರದ್ದು ರಹಸ್ಯವನ್ನ ತಿಳಿಸ್ತಿದ್ದಾರೆ. ಏಕೆಂದ್ರೆ ಅವರು ಬೀಜ ರೂಪ ವೃಕ್ಷಪತಿ ಆಗಿದ್ದಾರೆ. ಯಾಕೆಂದ್ರೆ ವೃಕ್ಷದ ಎಲ್ಲ ಜ್ಞಾನ ಕೊಡ್ತಾರೆ ಅಂದ್ರೆ, ಅವರು ವೃಕ್ಷದ ವೃಕ್ಷದ ಬೀಜಕ್ಕೆ, ವೃಕ್ಷಪತಿಗೆ ಇಡೀ ವೃಕ್ಷದ ಜ್ಞಾನ ಗೊತ್ತಿದೆ. ಅದೆಲ್ಲವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅವರು ಯಾವಾಗ ಬರುತ್ತಾರೆ ಆಗ ಭಾರತದ ಮೇಲೆ ಬೃಹಸ್ಪತಿಯ ದಶೆ ಕೂತ್ಕೊಳ್ಳುತ್ತೆ. ಭಾರತ ಎಷ್ಟು ಪತಿತ ಆಗಿದೆ, ಎಷ್ಟು ಬಡ ದೇಶ ಆಗಿದೆ. ಹೀಗೆ ಅವರು ಬರ್ತಿದ್ದಂಗೆ ಭಾರತದ ಸ್ಥಾನ ಮಾನ ಎತ್ತರ ಆಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ ವಿಶ್ವದಲ್ಲಿ. ಹಾಗೆ ಬೃಹಸ್ಪತಿಯ ದಶೆ ಕೂತ್ಕೊಳ್ಳುತ್ತೆ. ಮುಂದೊಂದಿನ ಇಡೀ ಭಾರತನ ವಿಶ್ವದ ಮಾಲೀಕತ್ವ ಆಗುತ್ತೆ. ಮತ್ತೆ ಯಾವಾಗ ಪ್ರಪಂಚದ ತಮೋ ಪ್ರಧಾನವಾಗಿ ಬಿಡುವುದು, ಆಗ ಎಲ್ಲರ ಮೇಲೆ ರಾಹು ದಶೆ ಕುಳಿತುಕೊಳ್ಳುತ್ತದೆ. ವೃಕ್ಷಪತಿ ತಂದೆಯು ಯಾರನ್ನು ಕೂಡ ತೆಗೆದುಕೊಂಡೇ ಇಲ್ಲ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಪ್ರಪಂಚ ಯಾವಾಗ ತಮೋ ಪ್ರಧಾನ ಆಗುತ್ತೆ ಅಂದ್ರೆ ಅವಾಗ ತಿಳ್ಕೊಳ್ಬೇಕು, ಈ ಪ್ರಪಂಚಕ್ಕೆ ರಾಹುವಿನ ದಶೆ ಕೂತ್ಕೊಂಡಿದೆ. ಹಾಗಾಗಿ ತಮೋ ಪ್ರಧಾನ ಸ್ಥಿತಿಯಲ್ಲಿ ಹೊರಟೋಗ್ತಾ ಇದೆ. ಹೀಗೆ ಬೃಹಸ್ಪತಿ ಅಂದ್ರೆ ಯಾರು, ವೃಕ್ಷಪತಿ ಅಂದ್ರೆ ಯಾರು, ಪ್ರಪಂಚದವ್ರು ಯಾರು ತಿಳ್ಕೊಂಡಿಲ್ಲ. ತಿಳಿದುಕೊಳ್ಳದ ಕಾರಣನೇ ಆಸ್ತಿ ಹೇಗೆ ಸಿಗುತ್ತೆ? ಹೀಗೆ ಬಾಬಾ ಕೇಳ್ತಿದ್ದಾರೆ. ತಂದೆಯನ್ನ ತಿಳ್ಕೊಂಡಿಲ್ಲ ಅಂದ್ರೆ ಅವರಿಂದ ಆಸ್ತಿ ಹೇಗ್ ಸಿಗುತ್ತೆ? ಬೃಹಸ್ಪತಿಯನ್ನೇ ತಿಳ್ಕೊಂಡಿಲ್ಲ, ವೃಕ್ಷಪತಿಯನ್ನೇ ತಿಳ್ಕೊಂಡಿಲ್ಲ, ತಂದೆ ಯಾರು ಅನ್ನೋದೇ ತಿಳ್ಕೊಂಡಿಲ್ಲ ಅಂದ್ರೆ ಆಸ್ತಿ ಹೇಗ್ ಸಿಗುತ್ತೆ? ನೀವಿಲ್ಲಿ ಕುಳಿತುಕೊಂಡಾಗ ಅಶರೀರಿಯಾಗಿ ಕುಳಿತುಕೊಳ್ಳಿ. ಆತ್ಮವೇ ಬೇರೆಯಾಗಿದೆ, ಮನೆಯೇ ಬೇರೆಯಾಗಿದೆ ಎಂಬ ಜ್ಞಾನವಂತೂ ಈಗ ತಾವು ಮಕ್ಕಳಿಗೆ ಸಿಕ್ಕಿದೆ. ಹೀಗೆ ಅವರು ಹೇಳ್ತಾರೆ, ಮಹಾತ್ಮರು, ಸನ್ಯಾಸಿಗಳು, ಆ ಬ್ರಹ್ಮಾಂಡನೇ ಮನೆಯೇ ಪರಮಾತ್ಮ ಆಗಿದ್ದಾರೆ, ಅಲ್ಲಿ ಹೋಗಿ ಲೀನ ಆಗ್ತೀವಿ. ಆದ್ರೆ ಬಾಬಾ ಹೇಳ್ತಾರೆ, ತಾವು ಮನೆಯೇ ಬೇರೆ ಆಗಿದೆ, ಆತ್ಮನೇ ಬೇರೆ ಆಗಿದೆ ಅನ್ನೋದು ತಿಳ್ಕೊಳ್ಳಿ. ತಾವು ಆತ್ಮ ಅಂತಾನೆ ತಿಳ್ಕೊಳ್ಳಿ. ಇಂಥ ಶ್ರೇಷ್ಠ ಜ್ಞಾನ ನಾವು ಮಕ್ಕಳಿಗೆ ಸಿಕ್ಕಿದೆ. ಎಲ್ಲದರ ಭೇದ ಗೊತ್ತಾಗಿದೆ. ಆತ್ಮ ಬೇರೆ, ಪರಮಾತ್ಮನೇ ಬೇರೆ, ರಾವಣನೇ ಬೇರೆ, ರಾಮನೇ ಬೇರೆ. ಹಾಗೆ ಈ ಜಗತ್ತಿನ ಎಷ್ಟೊಂದು ಜ್ಞಾನ ತಿಳ್ಕೊಂಡಿದೆ. ಪಂಚತತ್ವಗಳಿಂದ ಶರೀರವು ರಚಿಸಲ್ಪಟ್ಟಿದೆ, ಅದರಲ್ಲಿ ಆತ್ಮ ಪ್ರವೇಶ ಆಗಿದೆ. ಎಲ್ಲರ ಪಾತ್ರವು ಈಗ ನಿಗದಿ ಆಗಿದೆ. ಆತ್ಮನೇ ಬೇರೆ, ಶರೀರನೇ ಬೇರೆ. ಎಲ್ಲರೂ ತಿಳ್ಕೊಂಡ ನಮ್ದೆಲ್ಲ ಶರೀರ. ಆದ್ರೆ ಈಗ ಬಾಬಾ ನಮ್ಗೆ ಇಷ್ಟು ತಿಳುವಳಿಕೆ ಕೊಟ್ಟಿದ್ದೆ, ತಾವು ಶರೀರ ಅಲ್ಲ, ಆತ್ಮ ಆಗಿದ್ದೀರಿ. ಹೀಗೆ ಈ ಶರೀರದಲ್ಲಿ ಆತ್ಮ ಪಾತ್ರ ಅಭಿನಯ ಮಾಡ್ತಾ ಇದೆ. ಮೊಟ್ಟ ಮೊದಲು ತಂದೆ ಸುಪ್ರೀಂ ತಂದೆ ಯಾರಾಗಿದ್ದಾರೆ, ಸುಪ್ರೀಂ ಶಿಕ್ಷಕರು ಯಾರಾಗಿದ್ದಾರೆ ತಿಳಿಸ್ಕೊಡ್ಬೇಕಾಗಿದೆ. ಲೌಕಿಕ ತಂದೆ, ಲೌಕಿಕ ಶಿಕ್ಷಕರು, ಲೌಕಿಕ ಗುರು ಅವರು ಬೇರೆ ಬೇರೆ ಇರ್ತಾರೆ.
ಅವ್ರೊಬ್ರೇ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಾಬಾ ಹೇಳ್ತಿದ್ದಾರೆ, ತಾವಂತೂ ತಕ್ಷಣ ತಿಳಿಸ್ಕೊಡ್ತಾರೆ, ವಾದ ವಿವಾದ ಮಾಡುವುದಿಲ್ಲ. ಆತ್ಮಗಳ ತಂದೆಯೇ ಎಲ್ಲ, ಆತ್ಮಗಳ ತಂದೆಯಲ್ಲಿನೇ ಎಲ್ಲ ಜ್ಞಾನವಿದೆ. ಇದು ಅವರ ವಿಶೇಷತೆ ಆಗಿದೆ. ಗುರುವಿನಲ್ಲಿ ಏನು ಜ್ಞಾನ ಇರಬೇಕು ಅದನ್ನು ಒಬ್ಬ ತಂದೆಯಲ್ಲಿದೆ. ಶಿಕ್ಷಕನಲ್ಲಿ ಏನು ಜ್ಞಾನ ಇರಬೇಕು ಆ ಜ್ಞಾನನೂ ಒಬ್ಬ ತಂದೆಯಲ್ಲಿದೆ. ತಂದೆಯಲ್ಲಿ ಯಾವ ವಿಶೇಷತೆ ಇರ್ಬೇಕು ಅದೆಲ್ಲಾನು ಕೂಡ ಈ ತಂದೆಯಲ್ಲೇ ಇದೆ. ಒಬ್ಬರಲ್ಲಿನೇ ಎಲ್ಲ ವಿಶೇಷತೆ ಇದೆ. ಆದ್ರೆ ಅಲ್ಲಿ ಆದ್ರೆ ಬೇರೆ ಬೇರೆ ಇರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅವರೇ ನಮಗೆ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ತಾ ಇದ್ದಾರೆ. ಮೊದಲು ಋಷಿ ಮುನಿ ಮೊದಲಾದವರು ಸಹ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿಲ್ಲ. ಹೇಳ್ತಾ ಇದ್ರು, ನಮಗೂ ಗೊತ್ತಿಲ್ಲ ಸೃಷ್ಟಿ ಹೇಗೆ ರಚನೆ ಆಯ್ತು, ಅದರ ನಾವು ಹುಡುಕಾಟದಲ್ಲಿದ್ವಿ. ಭಗವಂತ ಯಾರು, ಇದನ್ನ ಯಾರು ರಚನೆ ಮಾಡಿದ್ರು ಅವ್ರನ್ನ ಹುಡುಕ್ತಾ ಇದ್ವಿ, ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಏಕೆಂದ್ರೆ ಆ ಸಮಯದಲ್ಲಿ ಅವರು ಸತೋ ಸ್ಥಿತಿಯಲ್ಲಿದ್ರು. ಹೀಗೆ ಬಾಬಾ ಹೇಳ್ತಿದ್ದಾರೆ, ಅವರದ ಸ್ಥಿತಿ ಸತೋ ಇತ್ತು, ಯಾವಾಗ ಆರಂಭದಲ್ಲೇ ಬಂದಿದ್ರು. ಹೀಗೆ ಬಾಬಾ ಹೇಳ್ತಾರೆ, ಪ್ರತಿಯೊಂದು ವಸ್ತು ಸತೋ ಪ್ರಧಾನ, ಸತೋ ರಜೋ ತಮೋದಲ್ಲಿ ಬಂದೇ ಬರುತ್ತದೆ. ಹೊಸದರಿಂದ ಅಗತ್ಯವಾಗಿ ಹಳೇದಾಗ್ಲೇಬೇಕಾಗತ್ತೆ. ಹಾಗೆ ಸತೋ ಪ್ರಧಾನ ಇದ್ದವರು ಸತೋ ಆದಾಗ ಹುಡುಕಾಟದಲ್ಲಿ ಬರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಂತರದಲ್ಲಿ ಈಗ ಪೂರ್ತಿಯಾಗಿ ತಮೋ ಪ್ರಧಾನ ಹಳೆಯದಾಗಿದೆ. ನಿಮಗೆ ಈ ಸೃಷ್ಟಿ ಚಕ್ರದ ಆಯುಷ್ಯ ಸಹ ಗೊತ್ತಾಗಿದೆ. ಹೀಗೆ ಬಾಬಾ ಹೇಳ್ತಾರೆ, ಈ ಸೃಷ್ಟಿಯ ಆಯುಷ್ಯ ಎಷ್ಟಾಗಿದೆ, ಯಾವಾಗ ಪುನರಾರಂಭ ಆಗತ್ತೆ. ಈ ಸೃಷ್ಟಿ ಚಕ್ರದ ಆಯುಷ್ಯ ಮನುಷ್ಯರಂತೂ ಮರ್ತು ಬಿಟ್ಟಿದ್ದಾರೆ. ಉಳಿದಂತೆ ಈ ವೇದ ಶಾಸ್ತ್ರ ಮೊದಲಾದವುಗಳೆಲ್ಲವೂ ಭಕ್ತಿ ಮಾರ್ಗಕ್ಕಾಗಿನೇ ಮಾಡಲ್ಪಟ್ಟಿದೆ. ಏನ್ ಶಾಸ್ತ್ರ ರಚನೆ ಮಾಡ್ಕೊಂಡಿದ್ರಿ ಅದೆಲ್ಲವೂ ಭಕ್ತಿ ಮಾರ್ಗಕ್ಕಾಗಿ. ಭಕ್ತಿ ಹೇಗ್ ಮಾಡ್ಬೇಕು ಅದಕ್ಕಾಗಿ ಅವೆಲ್ಲ ಶಾಸ್ತ್ರಗಳು. ಅದರಲ್ಲಿ ಬಹಳಷ್ಟು ಅಸತ್ಯವನ್ನ ಬರೆದು ಬಿಟ್ಟಿದ್ದಾರೆ. ಸರ್ವರಿಗೂ ತಂದೆಯೊಬ್ಬರೇ ಆಗಿದ್ದಾರೆ, ಸದ್ಗತಿ ದಾತನೂ ಸಹ ಒಬ್ಬರೇ ಆಗಿದ್ದಾರೆ. ಹೀಗೆ ಆ ಭಕ್ತಿಯ ಶಾಸ್ತ್ರಗಳಲ್ಲಿ ಅಸತ್ಯ ಬರ್ದಿದ್ದಾರೆ, ಸುಳ್ಳು ಅಂಶಗಳಿದ್ದಾವೆ. ಅದನ್ನೇ ಸತ್ಯ ಅಂತೇಳಿ ಎಷ್ಟು ಜನ್ಮಗಳಿಂದ ಆರಾಧಿಸ್ತಾ ಬಂದಿದ್ದೀರಿ, ಓದ್ತಾ ಬಂದಿದ್ದೀರಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಶಿವಬಾಬಾ ಅಂತೂ ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ಗುರುಗಳಂತೂ ಅನೇಕರಿದ್ದಾರೆ. ಸದ್ಗತಿ ದಾತ ಅಂತೂ ಒಬ್ರೇ, ಆದ್ರೆ ಭಕ್ತಿಯ ಗುರುಗಳು ಅನೇಕರಿದ್ದಾರೆ. ಸದ್ಗತಿ ಮಾಡುವ ಸದ್ಗುರು ಒಬ್ಬರೇ ಆಗಿದ್ದಾರೆ. ಸದ್ಗತಿ ಹೇಗೆ ಆಗುತ್ತದೆ ಎಂದು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಗೊತ್ತಾಗಿದೆ. ಸದ್ಗತಿ ದಾತ ಸದ್ಗತಿಯಲ್ಲಿ ಹೇಗೆ ಕರ್ಕೊಂಡು ಹೋಗ್ತಾರೆ, ಅದಕ್ಕಾಗಿ ಏನೆಲ್ಲ ತಯಾರಿ ಮಾಡ್ತಿದ್ದಾರೆ, ನಮ್ಮನ್ನ ಹೇಗೆ ಬಾಬಾ ಮನೆ ಕರ್ಕೊಂಡು ಹೋಗ್ತಾರೆ, ಎಲ್ಲವೂ ತಾವು ಮಕ್ಕಳ ಬುದ್ಧಿಯಲ್ಲಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಸದ್ಗತಿ ಎಂದು ಹೇಳಲಾಗುತ್ತದೆ. ಹೀಗೆ ಬಾಬಾ ಹೇಳ್ತಿದ್ರೆ, ಆದಿ ಸನಾತನ ದೇವಿ ದೇವತಾ ಧರ್ಮದಲ್ಲಿ ಹೋಗೋದೇ ಸದ್ಗತಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಲ್ಲಿ ಬಹಳ ಕಡಿಮೆ ಜನರು ಇರುತ್ತಾರೆ, ಇಲ್ಲಿಗಂತೂ ಅನೇಕ ಮನುಷ್ಯರಿದ್ದಾರೆ. ಅಲ್ಲಿ ಕೇವಲ ದೇವತೆಗಳ ರಾಜ್ಯ ಇರುತ್ತೆ, ನಂತರ ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಇಲ್ಲಿ ಎಷ್ಟು ಜನಸಂಖ್ಯೆ ಇದೆಯಲ್ಲ, ಇಷ್ಟು ಜನಸಂಖ್ಯೆ ಅಲ್ಲಿ ಇರೋದಿಲ್ಲ, ಬಹಳ ಕಡಿಮೆ ಇರ್ತಾರೆ. ಅದರಿಂದ ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಲಕ್ಷ್ಮೀ ನಾರಾಯಣರಿಗಾಗಿ ಹೇಳಲಾಗುತ್ತೆ, ದಿ ಫಸ್ಟ್ ಸೆಕೆಂಡ್ ಥರ್ಡ್ ಹೀಗೆ ನಡೀತಾ ಹೋಗುತ್ತೆ. ಮೊದಲನೇ ಲಕ್ಷ್ಮೀ ನಾರಾಯಣರು, ಅವರ ನಂತರ ಎರಡನೇ ಲಕ್ಷ್ಮೀ ನಾರಾಯಣರು, ಅವರ ನಂತರ ಮೂರನೇ ಲಕ್ಷ್ಮೀ ನಾರಾಯಣ. ಅವರೇ ಹೆಸರಿನಲ್ಲೇನೆ ಸಂಖ್ಯೆಗಳನ್ನು ಹಾಕ್ತಾ ಅವರ ರಾಜ್ಯ ನಡೀತಾ ಹೋಗುತ್ತೆ. ಯಾವಾಗ ಫಸ್ಟ್ ಲಕ್ಷ್ಮೀ ನಾರಾಯಣರಾಗ್ತಾರೆ ಆಗ ಎಷ್ಟು ಕಡಿಮೆ ಜನಸಂಖ್ಯೆ ಇರುತ್ತೆ. ಫಸ್ಟನೇ ಲಕ್ಷ್ಮೀ ನಾರಾಯಣದ ಸಂಖ್ಯೆ ಬಹಳ ಸಂಖ್ಯೆ ಕಡಿಮೆ ಇರುತ್ತೆ. ಎರಡನೇ ಲಕ್ಷ್ಮೀ ನಾರಾಯಣರಾದಾಗ ಸ್ವಲ್ಪ ಜಾಸ್ತಿ ಆಗತ್ತೆ. ಮೂರನೇ ಲಕ್ಷ್ಮೀ ನಾರಾಯಣರಾದಾಗ ಇನ್ನೂ ಸ್ವಲ್ಪ ವೃದ್ಧಿ ಹೀಗೆ ನಿಧಾನವಾಗಿ ಸೃಷ್ಟಿ ವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇವೆಲ್ಲ ವಿಚಾರಗಳು ಕೇವಲ ನಿಮ್ಮಲ್ಲಿಯೇ ನಡೆಯುತ್ತದೆ. ನೀವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ರಿ. ಭಗವಂತ ಸರ್ವ ಆತ್ಮಗಳ ತಂದೆ ಆಗಿದ್ದಾರೆ. ಅವರು ನಮ್ಗೆ ಇಡೀ ಸೃಷ್ಟಿಯ ರಹಸ್ಯ ಹೇಳ್ತಿದ್ದಾರೆ, ಸ್ವರ್ಗದ ರಹಸ್ಯ ಹೇಳ್ತಿದ್ದಾರೆ. ಬಾಬಾ ಹೇಳಿದ್ರೆ, ನಿನ್ನೆ ಸ್ವರ್ಗದಲ್ಲಿ ಏನೇನಿರುತ್ತೆ, ಇಷ್ಟೊಂದು ಸುಗಂಧ ಭರಿತ 100% ಆಗಿರೋ ಹೂಗಳಿರ್ತವೆ. ಹೀಗೆ ಎಲ್ಲದರದ ಜ್ಞಾನವನ್ನ ತಿಳಿಸ್ತಾ ಇದ್ದಾರೆ. ಅವರೇ ಬೇಹದ್ದಿನ ತಂದೆಯೂ ಆಗಿದ್ದಾರೆ. ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ ಸಿಗುತ್ತೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ 21 ಜನ್ಮಕ್ಕಾಗಿ ಸ್ವರ್ಗದ ರಾಜ್ಯ ಭಾಗ್ಯ ಸಿಗ್ತಾ ಇದೆ.
ಬೇಹದ್ದಿನ ಆಸ್ತಿಯೂ ಸಿಗ್ತಾ ಇದೆ. ಹೀಗೆ ಬಾಬಾ ಹೇಳ್ತಾರೆ ಎಷ್ಟು ದೊಡ್ಡ ಆಸ್ತಿ, ಎಷ್ಟು ಜನ್ಮಗಳಿಗಾಗಿ ಸಿಗ್ತಾ ಇದೆ. 21 ಪೀಳಿಗೆ ಎಂದರೇನೆ 21 ಜನ್ಮಗಳ ವೃದ್ಧಾಪ್ಯದ ಶರೀರ ಬಿಡುವ ತನಕ. ಹೀಗೆ ಬಾಬಾ ಹೇಳ್ತಾರೆ 21 ಜನ್ಮದ ಆಸ್ತಿ ಅಂದ್ರೆ ಅದು ಪೂರ್ತಿಯಾಗಿ ವೃದ್ಧಾಪ್ಯ ಆಗಿ ಕೊನೆಯವರೆಗೂ ಶರೀರ ಬಿಡೋವರೆಗೂ ಈ ಭಾಗ್ಯವನ್ನ ಅನುಭವಿಸ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಈ ಸಂಗಮಯುಗದಲ್ಲಿ ಬಾಬಾ ಕೊಟ್ಟಿರುವ ಆಸ್ತಿನೇ ಅಷ್ಟು ಜನ್ಮದವರೆಗೂ, ವೃದ್ಧಾಪ್ಯವರೆಗೂ, ಶರೀರ ಬಿಡೋವರೆಗೂ ಇರುತ್ತೆ. ಅಲ್ಲಿ ತಮ್ಮನ್ನ ಆತ್ಮನೆಂದು ತೆಗೆದಿರ್ತಾರೆ. ಇಲ್ಲಿ ದೇಹಾಭಿಮಾನದ ಕಾರಣ ನಾವು ಆತ್ಮ ಒಂದು ಶರೀರನ ಬಿಟ್ಟು ಮತ್ತೊಂದು ಶರೀರ ತೆಗೆದುಕೊಳ್ತೇವೆ ಎಂದು ತಿಳ್ಕೊಳ್ಳೋದೇ ಇಲ್ಲ. ಹೀಗೆ ಬಾಬಾ ಹೇಳ್ತಾರೆ ಅಲ್ಲಿ ಆತ್ಮ ಅಂತ ಹೇಳಿ ತಿಳ್ಕೊಳ್ತಾರೆ, ನಾನು ಶರೀರ ಬಿಡ್ತಿದ್ದೀನಿ, ಹೊಸ ಶರೀರ ತೆಗೆದುಕೊಳ್ತೀನಿ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ಆತ್ಮ ಅಂತ ಹೇಳಿ ಗೊತ್ತಿಲ್ಲ, ಶರೀರ ಅಂತ ಹೇಳಿ ತಿಳ್ಕೊಳ್ಳೋ ಕಾರಣ ಎಷ್ಟು ದುಃಖಿ ಆಗ್ತಾರೆ. ಈ ದೇಹಾಭಿಮಾನವನ್ನು ಆತ್ಮಾಭಿಮಾನಿಯನ್ನಾಗಿ ಯಾರು ಮಾಡ್ತಾರೆ? ಈ ಸಮಯದಲ್ಲಿ ಒಬ್ಬರು ಆತ್ಮಾಭಿಮಾನಿ ಇಲ್ಲ. ಹೀಗೆ ಬಾಬಾ ಹೇಳ್ತಾರೆ ಇಷ್ಟು ದೇಹದ ಅಭಿಮಾನದಲ್ಲಿದ್ದಾರೆ, ತಮ್ಮನ್ನ ತಾವು ಶಾಶ್ವತ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ದೇಹ ನಶ್ವರ ಆಗುವಂಥದ್ದೇ ಶಾಶ್ವತ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಎಷ್ಟು ಉಲ್ಟಾ ಜ್ಞಾನದಲ್ಲಿದ್ದಾರೆ. ಹೀಗೆ ಇಷ್ಟು ಉಲ್ಟಾ ಇರೋರ್ನ ಬಾಬಾ ಈಗ ಸೀದಾ ಮಾಡ್ಬೇಕಾಗಿದೆ, ಆತ್ಮಾಭಿಮಾನಿ ಮಾಡ್ಬೇಕಾಗಿದೆ. ಯಾರು ಮಾಡ್ಬೇಕಾಗಿದೆ? ಮನುಷ್ಯರಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಎಲ್ಲರೂ ಆತ್ಮಗಳೇ ಆಗಿದ್ರೆ. ಆದ್ರೆ ಇಲ್ಲೊಬ್ರು ಯಾರು ಕೂಡ ನಾನು ಆತ್ಮ ಅಂತ ಹೇಳಿ ತಿಳ್ಕೊಳ್ತಾ ಇಲ್ಲ. ತಂದೆ ಬಂದು ಆತ್ಮಾಭಿಮಾನಿಯನ್ನಾಗಿ ಮಾಡ್ತಿದ್ದಾರೆ. ಅಲ್ಲಿ ಆತ್ಮವು ಒಂದು ದೊಡ್ಡ ಶರೀರವನ್ನ ಬಿಟ್ಟು ಚಿಕ್ಕ ಶರೀರವಾಗುತ್ತೇವೆಂದು ತಿಳ್ಕೊಳ್ತಾರೆ. ಹೀಗೆ ಇಷ್ಟು ಆತ್ಮಿಕ ಸ್ಥಿತಿ ಇರುತ್ತೆ. ನಾನು ದೊಡ್ಡ ಶರೀರದಲ್ಲಿದ್ದೀನಿ, ಈಗ ವೃದ್ಧಾಪ್ಯ ಶರೀರ, ಹಿರಿಯ ಶರೀರದಲ್ಲಿದ್ದೀನಿ, ಇದನ್ನ ಬಿಡ್ಬೇಕಾಗಿದೆ. ಮತ್ತೆ ಚಿಕ್ಕ ಮಗುವಾಗಿ ಜನ್ಮ ಪಡ್ಕೋಬೇಕಾಗಿದೆ. ಸರ್ಪವು ಪೊರೆಯನ್ನ ಬಿಡುವ ಉದಾಹರಣೆ ಇದೆಯಲ್ಲವೇ, ಈ ಸರ್ಪ ಬ್ರಹ್ಮರಿಯ ಉದಾಹರಣೆ ಎಲ್ಲವೂ ಇಲ್ಲಿಯದ್ದಾಗಿದೆ ಹಾಗೂ ಈ ಸಮಯದ್ದೇ ಆಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ ಸರ್ಪದ್ದು ಉದಾಹರಣೆ, ಬ್ರಹ್ಮರಿಯದ್ದು ಉದಾಹರಣೆ. ಸಂಗಮ ಯುಗತ್ತೆ ನೆನಪಾತ ಅಂತ ಹೇಳಿ ಬಾಬಾ. ಸರ್ಪದ್ದು ಸ್ವರ್ಗದ ಉದಾಹರಣೆ ಆದ್ರೆ ಬ್ರಹ್ಮರಿ ಸಂಗಮ ಯುಗದ ಉದಾಹರಣೆ ಆಗಿದೆ. ಅದು ಭಕ್ತಿಯಲ್ಲಿ ಉಪಯೋಗದಲ್ಲಿ ಬರ್ತಾ ಇದೆ. ಹೀಗೆ ಬಾಬಾ ಹೇಳ್ತಾರೆ. ಈಗ ಬಾಬಾ ಸಂಗಮಯುಗದಲ್ಲಿ ಏನೆಲ್ಲಾ ಉದಾಹರಣೆಗಳನ್ನ ಹೇಳ್ತಾರೆ ಅದು ಮತ್ತೆ ಭಕ್ತಿಯಲ್ಲಿ ನಡೆಯುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಾಸ್ತವದಲ್ಲಿ ನೀವು ಬ್ರಾಹ್ಮಣಿಯರು ಕನಿಷ್ಠ ಕೀಟವನ್ನ ಭೂಗು ಮಾಡಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ಬಿಡ್ತೀರಿ. ಹೀಗೆ ಬಹಳ ಅವಗುಣ ಇರುವಂತವ್ರು, ತಮೋ ಪ್ರಧಾನ ಆಗಿರುವಂತ ಮನುಷ್ಯರಿಗೆ ಜ್ಞಾನ ಹೇಳಿ ಹೇಳಿ ತಿಳುವಳಿಕೆ ತಿಳಿಸಿ ಅವ್ರನ್ನ ಮನುಷ್ಯರಿಂದ ದೇವತೆ ಮಾಡ್ತೀರಿ, ಪರಿವರ್ತನೆ ಮಾಡ್ತೀರಿ. ಅದಕ್ಕಾಗಿ ಬ್ರಹ್ಮರಿಯ ಹುಳು ಅದು ಉದಾಹರಣೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಂದೆಯಲ್ಲಿ ಈ ಜ್ಞಾನವಿದೆ ಅಲ್ಲವೇ, ಅವರೇ ಜ್ಞಾನದ ಸಾಗರ ಆಗಿದ್ದಾರೆ, ಶಾಂತಿಯ ಸಾಗರ. ಎಲ್ಲರೂ ಶಾಂತಿಯನ್ನ ಬೇಡ್ತಾ ಇದ್ದಾರೆ. ಶಾಂತಿ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು. ಬಲೆ ಅದೇ ಪದ ಯೂಸ್ ಮಾಡಿಲ್ಲ ಅಂದ್ರು ನೆಮ್ಮದಿ ಬೇಕು, ಸುಖ ಬೇಕು, ಏನೆಲ್ಲ ಬೇಡ್ತಿದ್ದಾರೆ. ಶಾಂತಿ ದೇವ ಎಂದು ಯಾರನ್ನ ಕರಿತಾ ಇದ್ದಾರೆ? ಆದ್ರೆ ಅರ್ಥ ಸಹಿತವಾಗಿ ಯಾರು ಶಾಂತಿಯ ದಾತ ಆಗಿದ್ದಾರೆ, ಯಾರು ಶಾಂತಿಯ ಸಾಗರ ಆಗಿದ್ದಾರೆ, ಇದು ಯಾರ ಮಹಿಮೆ ಯಾರಿಗೂ ಗೊತ್ತಿಲ್ಲ. ಕೇವಲ ಕೂಗ್ತಿದ್ದಾರೆ ಶಾಂತಿ ದೇವ, ಶಾಂತಿ ಕೊಡಿ. ಅದ್ರ ಅರ್ಥ ಪದ ಏನು ಗೊತ್ತಿಲ್ಲ. ಯಾರು ಇವರು ಶಾಂತಿ ದೇವ, ಶಾಂತಿ ದೂತ ಯಾರು, ಏನನ್ನೂ ಕೂಡ ತಿಳ್ಕೊಂಡಿಲ್ಲ. 63 ಜನ್ಮ ಭಕ್ತಿ ಮಾಡ್ಲೇಬೇಕು. ಎಷ್ಟೊಂದು ಶಾಸ್ತ್ರಗಳಾಗಿ ಯಾವುದೇ ಶಾಸ್ತ್ರವನ್ನ ಓದುವುದ್ರಿಂದ ನಾನು ಸಿಗೋದಿಲ್ಲ. 63 ಜನ್ಮ ಅಂದ್ರೆ ಸ್ವಲ್ಪ ಶಾಸ್ತ್ರಗಳಾಗಿರ್ತಾವ? ಬಾಬಾ ಹೇಳ್ತಾರೆ ಎಷ್ಟೊಂದು ಶಾಸ್ತ್ರಗಳನ್ನ ಬರ್ದಿದ್ದೀರಿ, ಅವೆಲ್ಲವನ್ನ ಓದ್ತಾ ಬಂದಿದ್ರಿ. ಆದ್ರೂ ಆ ಶಾಸ್ತ್ರ ಓದುವುದ್ರಿಂದ, ಮನುಷ್ಯರ ರಚನೆ ಮಾಡಿರುವ ಶಾಸ್ತ್ರಗಳನ್ನ ಓದುವುದ್ರಿಂದ ನಾನು ಸಿಗುವುದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನನ್ನನ್ನ ಬಂದು ಪಾವನ ಮಾಡು ಎಂದು ಕರೀತಾರೆ. ಇದು ಯಾವ ಕೆಲಸಕ್ಕೂ ಬಾರದಂತಹ ತಮೋ ಪ್ರಧಾನ ಅಪವಿತ್ರ ಕೊಳಕಿನ ಪ್ರಪಂಚ ಆಗಿದೆ. ಎಷ್ಟು ದುಃಖ ಇದೆ, ಎಷ್ಟು ತಮೋ ಪ್ರಧಾನ ಇದೆ, ಎಷ್ಟು ಅಪವಿತ್ರತೆ ಇದೆ, ಎಷ್ಟು ಅಶಾಂತಿ ಇದೆ. ಇಂಥ ಕೊಳಕು ಪ್ರಪಂಚದಲ್ಲಿ ನನ್ನನ್ನು ಕರೀತಿದ್ದೀರಿ, ಬಂದು ಪಾವನ ಮಾಡು, ಇದರ ದುಃಖದಿಂದ ನನ್ನನ್ನು ಬಿಡಿಸ್ಕೊಂಡು ಹೋಗು. ಇಷ್ಟು ಪ್ರಪಂಚ ಇದು ಕೊಳಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ಅದಕ್ಕಾಗಿನೇ ನಾನು ಬರ್ತಾ ಇದ್ದೀನಿ. ನೀವು ಶಾಸ್ತ್ರ ಓದಿದಿರಿ, ಅದಕ್ಕಾಗಿ ನಾನು ಬಂದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅದರಿಂದ ನಾನು ಸಿಗೋದು ಕೂಡ ಇಲ್ಲ. ಎಷ್ಟೊಂದು ದುಃಖ ಇದೆ ಈ ಜಗತ್ತಲ್ಲಿ. ದುಃಖವೆಲ್ಲಿಂದ ಬಂದಿತ್ತು? ತಂದೆಯಂತೂ ನೀವು ಮಕ್ಕಳಿಗೆ ಬಹಳ ಸುಖ ಕೊಡೋರಿದ್ದಾರೆ.
ಈ ಪ್ರಪಂಚದಲ್ಲಿ ಬಹಳ ದುಃಖ ಇದೆ. ದುಃಖ ಹೇಗ್ ಬಂತು? ಬಾಬಾ ಹೇಳಿದ್ರು, ರಾಹುನ ದೆಸೆ ಇರುವ ಕಾರಣ ಎಲ್ಲರೂ ದುಃಖಿ ಆಗಿದ್ದಾರೆ. ಸುಖ ಕೊಡುವಂತ ತಂದೆ ಈಗ ಬಂದಿದ್ದಾರೆ. ನಂತರ ನೀವು ಹೇಗೆ ಜನ್ಮಗಳನ್ನ ಪಡಿತಾ ಹೋಗ್ತೀರಿ, ಹೇಗೆ ಇಳಿತಾ ಬಂದಿದ್ದೀರಿ, ಬಾಬಾ ಎಲ್ಲ ತಿಳಿಸಿದ್ದಾರೆ. ಜ್ಞಾನ ಹಾಗೂ ಭಕ್ತಿ ಎಂದು ಹೇಳಲಾಗುತ್ತದೆ. ತಂದೆ ಒಂದು ಜ್ಞಾನವನ್ನ ತಿಳಿಸ್ತಾ ಇದ್ದಾರೆ, ರಾವಣನು ಬಂದು ಭಕ್ತಿಯನ್ನ ಕಲ್ಸ್ಕೊಡ್ತಾನೆ. ದ್ವಾಪರ ಯುಗದಿಂದನೇ ರಾವಣನ ರಾಜ್ಯ ಪ್ರಾರಂಭ ಆಯ್ತು, ಜೊತೆಗೆ ಭಕ್ತಿನೂ ಪ್ರಾರಂಭ ಆಯ್ತು. ಅಲ್ಲಿಂದನೇ ಶಾಸ್ತ್ರ ಬರೀಲಿಕ್ಕೆ ಕೂಡ ಪ್ರಾರಂಭಿಸಿದ್ರಿ. ನೋಡಲು ತಂದೆ ಕಾಣಿಸುವುದಿಲ್ಲ, ರಾವಣನೂ ಕಾಣಿಸುವುದಿಲ್ಲ. ಇಬ್ಬರು ಈ ಸ್ಥೂಲ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗೋದೇ ಇಲ್ಲ. ರಾಮ ಮತ್ತು ರಾವಣ, ಬಾಬಾ ಹೇಳ್ತಾರೆ, ಇಬ್ರು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆದ್ರೆ ಅನುಭವ ಮಾಡ್ಬೋದಾಗಿದೆ. ಅವರಿಂದ ಎಷ್ಟು ಸುಖ ಸಿಗುತ್ತೆ, ಇವರಿಂದ ಎಷ್ಟು ದುಃಖ ಸಿಗ್ತಾ ಇದೆ, ಇದರ ಅನುಭವದಿಂದ ತಿಳ್ಕೊಳ್ಬಹುದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆತ್ಮವು ತಿಳಿದುಕೊಳ್ಬಹುದು, ನಾವು ಆತ್ಮನಾಗಿದ್ದೇವೆ. ಹಾಗಾದ್ರೆ ಆತ್ಮನ ತಂದೆಯು ಅಗತ್ಯವಾಗಿ ಇರುತ್ತಾರೆ. ತಂದೆಯ ನಂತರ ಶಿಕ್ಷಕನೂ ಆಗುತ್ತಾರೆ. ಅನ್ನೇ ಯಾರಿಗೂ ಹೀಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಿದ್ದಾರೆ, ಶಿವಬಾಬಾನೇ 3 ರೂಪದಲ್ಲಿ ಇರ್ತಾರೆ, ತಂದೆ, ಶಿಕ್ಷಕ, ಸದ್ಗುರು. ಆದ್ರೆ ಬೇರೆ ಸಾಧಾರಣ ಮನುಷ್ಯರು ಒಟ್ಟೊಟ್ಟಿಗೆ ಇಷ್ಟು ರೂಪದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಜ್ಞಾನ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಮಕ್ಕಳು 21 ಜನ್ಮಗಳಿಗಾಗಿ ಸದ್ಗತಿಯನ್ನ ಪ್ರಾಪ್ತಿ ಮಾಡ್ಕೊಳ್ತಾ ಇದ್ರಿ. ನಂತರ ಗುರುಗಳ ಅವಶ್ಯಕತೆನೇ ಇರೋದಿಲ್ಲ. ಈ ಜನ್ಮದಲ್ಲಿನೇ ನೀವು ಗುರುಗಳ ಅವಶ್ಯಕತೆ ಇರುತ್ತೆ. ಮುಕ್ತಿಗೆ ಹೋಗ್ಲಿಕ್ಕೆ ಭಕ್ತಿ ಮಾರ್ಗದಲ್ಲಿ ಗುರುಗಳನ್ನ ಮಾಡ್ಕೊಳ್ತಾರೆ. ಆದ್ರೆ ನೀವು ಸ್ವರ್ಗದಲ್ಲಿ ಹೋದ್ಮೇಲೆ ಗುರುಗಳ ಅವಶ್ಯಕತೆ ಇರೋದಿಲ್ಲ. ತಂದೆಯು ಸರ್ವರ ಪಿತ ಹಾಗೂ ಓದಿಸುವಂತ ಶಿಕ್ಷಕರು ಆಗಿದ್ದಾರೆ. ಸರ್ವರಿಗೂ ಸದ್ಗತಿ ಕೊಡುವಂತ ಸದ್ಗುರು ಆಗಿದ್ದಾರೆ, ಸುಪ್ರೀಂ ಗುರು ಆಗಿದ್ದಾರೆ. ಹೀಗೆ ಬಾಬಾ ತಂದೆ, ಶಿಕ್ಷಕ, ಸದ್ಗುರು, ಕೊನೆಗೆ ಸುಪ್ರೀಂ ಸದ್ಗುರು ಕೂಡ ಆಗಿದ್ದಾರೆ. ಈ ಮೂವರಿಗೂ ಸರ್ವವ್ಯಾಪಿ ಎಂದು ಹೇಳಲು ಸಾಧ್ಯವಿಲ್ಲ. ಬಾಬಾ ಶಿಕ್ಷಕರನ್ನ ಸರ್ವವ್ಯಾಪಿ ಅಂತಾನೂ ಅನ್ನೋಂಗಿಲ್ಲ, ಸದ್ಗುರುನು ಕೂಡ ಸರ್ವವ್ಯಾಪಿ ಅಂತ ಹೇಳಿ ಅನ್ನೋಂಗಿಲ್ಲ. ಹೀಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ತಾ ಇದ್ದಾರೆ. ಮನುಷ್ಯರು ನೆನಪು ಮಾಡುವಾಗ ಹೀಗೆ ಹೇಳುತ್ತಾರೆ, ಹೇ ಪತಿತ ಪಾವನ ಬನ್ನಿ, ಸರ್ವರ ಸದ್ಗತಿ ದಾತ ಬನ್ನಿ, ಸರ್ವರ ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡಿ. ಹೇ ಗಾಡ್ ಫಾದರ್, ಮುಕ್ತಿದಾತ, ನಂತರ ನೀವೇ ಕರೆದುಕೊಂಡು ಹೋಗ್ಲಿಕ್ಕೆ ಮಾರ್ಗದರ್ಶಕ ಆಗಿ. ಹೀಗೆ ಅವರು ಬಾಬಾರವ್ರಿಗಾಗಿ ಕರೆದಿರುವಂತ ಪದಗಳು, ಕೂಗ್ತಾ ಇರುವಂತದ್ದು. ಈ ರಾವಣ ರಾಜ್ಯದಿಂದ ಬಿಡುಗಡೆ ಮಾಡಿ ಕರೀತಿದ್ದಾರೆ ಎಲ್ಲರೂ. ರಾವಣ ರಾಜ್ಯವು ಯಾವುದೇ ಲಂಕೆ ಅಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಶಾಸ್ತ್ರಗಳಲ್ಲಿ ಕೇಳಿರುವ ಹಾಗೆ ಇದು ರಾವಣನ ರಾಜ್ಯ ಅಂದ್ರೆ ಕೇವಲ ಆ ಚಿಕ್ಕ ಶ್ರೀಲಂಕಾ, ಅದು ಲಂಕೆ ಮಾತ್ರ ಅಲ್ಲ. ಇಂದಿನ ಸಂಪೂರ್ಣ ವಿಶ್ವವೇ ರಾವಣ ರಾಜ್ಯ ಆಗಿದೆ. ಎಲ್ಲರಲ್ಲೂ ಅವಗುಣ ಇದ್ದಾವೆ, ಚಿಚಿ ಪ್ರಪಂಚ ಆಗಿದೆ. ರಾಮರಾಜ್ಯ ಕೇವಲ ಸತ್ಯುಗದಲ್ಲಿ ಮಾತ್ರ ಇರುತ್ತದೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಗೊಂದಲಕ್ಕೊಳಗಾಗಿದ್ದಾರೆ. ರಾಮರಾಜ್ಯ ಯಾವುದು ಅನ್ನೋದು ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. ಭಕ್ತಿ ಮಾರ್ಗದ್ದು ದ್ವಾಪರ ಯುಗದ್ದು ಅದನ್ನು ರಾಮರಾಜ್ಯ ಅದಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈಗ ನೀವು ಮಕ್ಕಳಿಗೆ ನಿಮಗೆ ಶ್ರೇಷ್ಠರಾಗಲು ಅಂತೂ ಶ್ರೀಮತ ಸಿಗ್ತಾ ಇದೆ. ಭಾರತವು ಸತ್ಯುಗದಲ್ಲಿದ್ದಾಗ ಪೂಜ್ಯತೆ, ಶ್ರೇಷ್ಠಾಚಾರಿ ಇದ್ರು. ಇದುವರೆಗೂ ಅವರನ್ನ ಪೂಜಿಸ್ತಲೇ ಇದ್ದಾರೆ. ಭಾರತ ಸತ್ಯುಗದಲ್ಲಿದ್ದಾಗ ಅಲ್ಲಿರುವಂತವ್ರನ್ನ ಎಷ್ಟು ಪೂಜ್ಯರಾಗಿದ್ರು, ಎಷ್ಟು ಶ್ರೇಷ್ಠರಾಗಿದ್ರು, ಎಷ್ಟು ಪವಿತ್ರರಾಗಿದ್ರು, ಅವರನ್ನ ಇಲ್ಲಿವರೆಗೂ ಪೂಜಿಸ್ತಾ ಇದ್ದಾರೆ. ಕಲಿಯುಗದ ಅಂತ್ಯದವರೆಗೂ ವಿಧಿವಿಧಾನದಿಂದ ಪೂಜಿಸ್ತಾ ಇದ್ದಾರೆ. ಸತ್ಯುಗದಲ್ಲಿದ್ದಾಗ ಭಾರತದ ಮೇಲೆ ಬೃಹಸ್ಪತಿಯ ದಶೆ ಇರುತ್ತೆ. ಈಗ ಅಂತೂ ನೋಡಿ ರಾಹುವಿನ ದಶೆ ಇದೆ. ಭಾರತವು ಏನಾಗಿ ಬಿಟ್ಟಿದೆ, ಎಷ್ಟು ತಮೋ ಪ್ರಧಾನ ಆಗಿದೆ, ಎಷ್ಟು ದುಃಖ ಆಗಿದೆ, ಎಷ್ಟು ಅಶಾಂತಿ ಇದೆ ಈಗ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಎಲ್ಲರೂ ಅಸತ್ಯವಂತರಾಗ್ಬಿಟ್ಟಿದ್ದಾರೆ, ಎಲ್ಲರೂ ಬಡವರಾಗಿದ್ದಾರೆ. ಭಾರತದ ಸ್ಥಿತಿ ಹೇಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಎಲ್ಲರೂ ಅಸತ್ಯವಂತರಾಗಿದ್ದಾರೆ, ಬಡವರೇ ಆಗಿದ್ದಾರೆ. ತಂದೆ ಬಂದು ಎಲ್ಲರನ್ನ ಶ್ರೀಮಂತರನ್ನಾಗಿ ಮಾಡ್ತಾರೆ, ರಾವಣನು ಬಡವರನ್ನಾಗಿ ಮಾಡ್ತಾನೆ. ಬಾಬಾಯ್ ಭಾರತವಾಸಿಗಳನ್ನ ಎಷ್ಟು ಶ್ರೀಮಂತರನ್ನಾಗಿ ಮಾಡ್ತಾರೆ, ಇಡೀ ಪ್ರಪಂಚದಲ್ಲಿ ಯಾರು ಕೂಡ ನಿಮ್ಮಷ್ಟು ಶ್ರೀಮಂತರಾಗೋದಿಲ್ಲ. ಆದ್ರೆ ರಾವಣ ನೋಡಿ ಭಾರತವನ್ನ ಎಷ್ಟು ಬಡ ರಾಷ್ಟ್ರ ಮಾಡಿದ್ದಾನೆ, ಎಲ್ಲರನ್ನ ಬಡವರನ್ನಾಗಿ ಮಾಡಿದ್ದಾನೆ. ರಾಮರಾಜ್ಯ ಬೇಕೆಂದು ಸಹ ಹೇಳುತ್ತಾರೆ. ಹಾಗಾದ್ರೆ ಈಗ ರಾವಣ ರಾಜ್ಯದಲ್ಲಿದ್ದಿರಲ್ಲವೇ, ನರಕವಾಸಿಯಾಗಿದ್ದಾರೆ.
ಹೀಗೆ ಬಾಬಾ ಹೇಳ್ತಾರೆ ರಾಮರಾಜ್ಯ ಬೇಕು ರಾಮರಾಜ್ಯ ಬೇಕು ಅಂತ ಬಯಸ್ತೀರಲ್ವಾ, ಹಾಗಾದ್ರೆ ನೀವಿರುವಂತ ರಾಜ್ಯ ಇದು ರಾವಣ ರಾಜ್ಯ ಆಗಿದೆ ಅಲ್ವಾ ಅಂತ ಹೇಳಿ ಬಾಬಾ ಕೇಳ್ತಾರೆ. ಆದ್ರೂ ನರಕವಾಸಿ ಅಂತ ಕೂಡ ಒಪ್ಕೊಳ್ಳೋದಿಲ್ಲ. ರಾವಣ ರಾಜ್ಯಕ್ಕೆ ನರಕ ಎಂದೇ ಹೇಳಲಾಗುತ್ತೆ. ಎಷ್ಟು ದುಃಖ, ಎಷ್ಟು ಅಶಾಂತಿ. ಹಾಗಾಗಿ ಇದು ನರಕ ಅಂತಾನೆ ಹೇಳ್ತಾರೆ. ನರಕ ಹಾಗೂ ಸ್ವರ್ಗ ಸಹ ಅರ್ಧ ಅರ್ಧ ಇರುತ್ತೆ. ಅರ್ಧ ಕಲ್ಪ ಸ್ವರ್ಗ, ಅರ್ಧ ಕಲ್ಪ ನರಕ, ಎರಡೂ ಸಮಾನ. ರಾಮರಾಜ್ಯ ಮತ್ತು ರಾವಣ ರಾಜ್ಯ ಇದು ಕೂಡ ಅರ್ಧ ಅರ್ಧನೇ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮೊಟ್ಟ ಮೊದಲು ಈ ರೀತಿಯಾಗಿ ನಿಶ್ಚಯ ಬುದ್ಧಿಯವರನ್ನಾಗಿ ಮಾಡ್ಬೇಕಾಗಿದೆ. ಬಾಬಾ ಹೇಳ್ತಾರೆ ಮೊದಲು ತಂದೆಯ ಮೇಲೆ ನಿಶ್ಚಯ ಬುದ್ಧಿಯವರನ್ನಾಗಿ ಮಾಡಿ, ಅದರಲ್ಲಿ ಭಗವಂತ ಯಾರು ಅವರ ಮೇಲೆ ನಿಶ್ಚಯ ಬರುವಂತೆ ತಿಳಿಸ್ಕೊಡಿ. ಅವರು ನಮ್ಮ ತಂದೆ ಆಗಿದ್ದಾರೆ, ನಾವೆಲ್ಲ ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ. ಈ ನಿಶ್ಚಯ ಮೊದಲು ಬರಬೇಕು, ಆಮೇಲೆ ಎಲ್ಲ ಜ್ಞಾನ ವಿಸ್ತಾರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ತಂದೆಯಿಂದ ಎಲ್ಲರಿಗೂ ಆಸ್ತಿ ಪಡೆಯುವ ಅಧಿಕಾರ ಇದೆ. ಬಾಬಾರವರ ಪರಿಚಯ ಹೇಳ್ಬೇಕು, ಬಾಬನ ಮೇಲೆ ಬಹಳ ನಿಶ್ಚಯ ಬರುವಂಗೆ ಮಾಡಬೇಕು. ಆಗ ತಂದೆಯಿಂದ ಅವ್ರಿಗೆ ಆಸ್ತಿ ಸಿಗುತ್ತೆ. ಒಮ್ಮೆ ದೊರಕಿತ್ತು, ತಂದೆಯೇ ರಾಜಯೋಗವನ್ನ ಕಲಿಸಿ ಸುಖಧಾಮದ ಮಾಲೀಕರನ್ನಾಗಿ ಮಾಡಿದರು. ಬಾಬಾ ಹೇಳ್ತಿದ್ದಾರೆ, ಬಾಬಾರವರಿಂದ ಈಗ ಆಸ್ತಿ ಸಿಕ್ಕರೆ ನೀವು ಸ್ವರ್ಗದ ಮಾಲೀಕರಾಗ್ತೀರಿ, ಸುಖಧಾಮದಲ್ಲಿ ಹೊರಟೋಗ್ತೀರಿ. ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೊರಟೋಗ್ತಾರೆ. ಬೃಹಸ್ಪತಿ ಚೈತನ್ಯ ಸತ್ ಚಿತ್ತ ಆನಂದ ಸ್ವರೂಪ ತಾವು ಮಕ್ಕಳು ತಿಳ್ಕೊಂಡಿದ್ರಿ. ಶಿವಬಾಬಾರವ್ರಿಗೆ ಮಹಿಮೆಯೇ ಬಂದು ಇದೆಲ್ಲ. ಬೃಹಸ್ಪತಿ ಅಂತ ಹೇಳಿ ಯಾಕೆ ಕರೀತಾರೆ? ಚೈತನ್ಯ, ಅವರು ಎಷ್ಟು ಚೈತನ್ಯ ರೂಪದಲ್ಲಿದ್ದಾರೆ, ಸತ್ಯ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ. ಅವರ ಮಹಿಮೆ ತಿಳ್ಕೊಂಡಿದ್ರಿ. ಉಲ್ಟಾ ವೃಕ್ಷವಾಗಿದೆ, ಇದರ ಬೀಜ ಮೇಲೆ ಇದೆ. ವೃಕ್ಷಪತಿ ಅಂತ ಕರಿತೀರಿ ಅಂದ್ರೆ ಬಾಬಾ ಹೇಳ್ತಾರೆ ಇಡೀ ವೃಕ್ಷಕ್ಕೆ ಅವರು ಮೇಲಿದ್ದಾರೆ. ಉಲ್ಟಾ ವೃಕ್ಷ ಇದ್ದಾರೆ, ಶ್ರೇಷ್ಠ ಇದ್ದಾರೆ, ಮೇಲೆ ಇದ್ದಾರೆ. ಹಾಗಿದು ಬೃಹಸ್ಪತಿ ಆಗಿದ್ದಾರೆ, ಸರಿ ವೃಕ್ಷಪತಿ ಆಗಿದ್ದಾರೆ. ಇದನ್ನ ತಂದೆನೇ ಬಂದು ತಿಳಿಸ್ತಾ ಇದ್ದಾರೆ. ನೀವು ಯಾವಾಗ ತಮೋ ಪ್ರಧಾನರಾಗ್ತೀರಿ ಆಗ ತಂದೆ ಸತೋ ಪ್ರಧಾನರನ್ನಾಗಿ ಮಾಡ್ಲಿಕ್ಕೆ ಬರ್ಬೇಕಾಗತ್ತೆ. ಬಹಳ ಕನಿಷ್ಠ ಆದಾಗ, ತಮೋ ಪ್ರಧಾನ ಆದಾಗ ಮತ್ತೆ ಬಾಬಾ ಶ್ರೇಷ್ಠ ಮಾಡ್ಲಿಕ್ಕೆ, ಶ್ರೇಷ್ಠ ಜ್ಞಾನ ಕೊಡ್ಲಿಕ್ಕೆ ಬರ್ಬೇಕಾಗತ್ತೆ. ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗುತ್ತೆ. ನಿಮಗೆ ಹಿಸ್ಟ್ರಿ ಜಿಯೋಗ್ರಫಿ ಎಂದು ಆಂಗ್ಲ ಭಾಷೆಯಲ್ಲಿ ಹೇಳಬೇಡಿ ಎಂದು ಹೇಳಲಾಗುತ್ತದೆ. ಹಿಂದಿಯಲ್ಲಿ ಇತಿಹಾಸ ಭೂಗೋಳವೆಂದು ಹೇಳಲಾಗುತ್ತದೆ. ಹೀಗೆ ಹಿಸ್ಟ್ರಿ ಜಿಯೋಗ್ರಫಿ ಅಂತ ಹೇಳಿ ಹೇಳ್ಬೇಡಿ ಇಂಗ್ಲಿಷ್ ನಲ್ಲಿ ಅಂತ ಬಾಬಾ ಹೇಳ್ತಾರೆ. ಹೀಗೆ ಇತಿಹಾಸ ಭೂಗೋಳ ಅಂತಾನೆ ಹೇಳಿ. ಆಂಗ್ಲ ಭಾಷೆಯಲ್ಲಂತೂ ಎಲ್ಲರೂ ಜನರು ಓದಿಯೇ ಓದುತ್ತಾರೆ. ಭಗವಂತನು ಗೀತೆಯನ್ನ ಸಂಸ್ಕೃತದಲ್ಲಿ ಹೇಳಿದ್ದಾರೆ ಎಂದು ತಿಳ್ಕೊಳ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ ಇಂಗ್ಲಿಷ್ ಅಂತ ಎಲ್ಲರೂ ಓದ್ತಾರೆ, ಆದ್ರೆ ಭಗವಂತ ಗೀತೆಯನ್ನ ಸಂಸ್ಕೃತದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಎಲ್ಲರೂ ತಿಳ್ಕೊಂಡಿದ್ದಾರೆ. ಈಗ ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರನಾಥ, ಅಲ್ಲಿ ಈ ಭಾಷೆ ಅಂತೂ ಅಲ್ಲಿ ಈ ಭಾಷೆ ಇತ್ತು ಎಂದು ಎಲ್ಲಿಯೂ ಬರೆಯಲ್ಪಟ್ಟಿಲ್ಲ. ಹೀಗೆ ಬಾಬಾ ಹೇಳ್ತಿದ್ದಾರೆ ಕೃಷ್ಣ ಸತ್ಯುಗದಲ್ಲಿರುವುದು, ಸತ್ಯುಗದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಇರುತ್ತೆ ಅಂತ ಬಾಬಾ ಕೇಳ್ತಾರೆ. ಕೃಷ್ಣನಿಗೆ ಸಂಸ್ಕೃತ ಭಾಷೆ ಎಲ್ಲಿಂದ ಬಂತು ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಅಲ್ಲಿ ಅಂತೂ ಸಂಸ್ಕೃತ ಭಾಷೆ ಇತ್ತು ಅಂತೇಳಿ ಯಾರು ಬರ್ದಿಲ್ಲ, ಎಲ್ಲಿ ಇಲ್ಲ. ಭಾಷೆ ಏನು ಅವಶ್ಯವಾಗಿರುತ್ತೆ, ಆದ್ರೆ ಯಾವ ಯಾವ ರಾಜರು ಬರುತ್ತಾರೆ, ಹೋಗ್ತಾ ಹೋಗ್ತಾರೆ, ಅವರಿಗೆ ಅವರದ್ದೇ ಆದಂತ ಭಾಷೆಯನ್ನ ಆಳ್ವಿಕೆಯಲ್ಲಿ ತರ್ತಾರೆ. ಹೀಗೆ ಸತ್ಯುಗದಲ್ಲಿದ್ದಾಗ ಹಿಂದಿ ಭಾಷೆ ಇದ್ದಾಗ ಅಲ್ಲಿ ಅವರ ರಾಜರ ಭಾಷೆ ಯಾವ್ದಿರುತ್ತೆ ಹಿಂದಿ, ಅದೇ ಎಲ್ಲಾರಿಗೂ ನಡೆಯುತ್ತೆ. ಹಾಗೆ ಮುಸ್ಲಿಂ ಆಳ್ವಿಕೆ ಬಂದಾಗ ಎಲ್ಲಾ ಭಾಷೆ ಮುಸ್ಲಿಂ ಭಾಷೆನ ತರ್ತಾರೆ. ಯಾವಾಗ ಬ್ರಿಟಿಷರ್ ಬರ್ತಾರೆ ಅವರ ಆಳ್ವಿಕೆಯಲ್ಲಿ ಇಂಗ್ಲಿಷ್ ಭಾಷೆಯನ್ನ ತರ್ತಾರೆ. ಹೀಗೆ ಯಾರ್ಯಾರ ಆಳ್ವಿಕೆ ಇರುತ್ತೆ ಅವರವರ ಭಾಷೆನೆ ಆಡಳಿತ ಭಾಷೆಯನ್ನಾಗಿ ಮಾಡ್ಕೊಳ್ತಾರೆ. ಹಾಗೆ ಸತ್ಯುಗಿ ರಾಜರ ಭಾಷೆ ಅವರದ್ದೇ ಆಗಿರುತ್ತೆ, ಅಲ್ಲಿ ಸಂಸ್ಕೃತವಿರುವುದಿಲ್ಲ. ಹೀಗೆ ಬಾಬಾ ಹೇಳ್ತಿದ್ದಾರೆ ಸತ್ಯಯುಗದಲ್ಲಿ ಯಾರ ರಾಜ, ಅವರ ರಾಜನ ಭಾಷೆ ಏನಿರುತ್ತೆ ಅದರೇ ಭಾಷೆಯಲ್ಲಿ ಎಲ್ಲ ಇಡೀ ಪ್ರಜೆಗಳ ಆಳ್ವಿಕೆಯಲ್ಲಿ ಇರುತ್ತೆ. ಹಾಗಾಗಿ ಸಂಸ್ಕೃತ ಇರುವುದಿಲ್ಲ. ಸತ್ಯಯುಗದ ಪದ್ಧತಿಯೇ ಬೇರೆ ಆಗಿರುತ್ತದೆ, ಮನುಷ್ಯರ ಪದ್ಧತಿನೇ ಬೇರೆ ಆಗಿರುತ್ತೆ. ಇಲ್ಲಿ ಹೇಗಿರುತ್ತೆ ರೀತಿ ಪದ್ಧತಿ ಅಲ್ಲಿನೂ ಆಗಿರುತ್ತೆ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಅಲ್ಲಿ ಎಲ್ಲಾ ರೀತಿ ಪದ್ಧತಿಗಳು, ಭಾಷೆ, ಆಚಾರ ವಿಚಾರ ಎಲ್ಲನೂ ಬದಲಾಗಿರುತ್ತೆ, ಬೇರೆನೆ ಇರುತ್ತೆ. ನೀವೆಲ್ಲರೂ ಮೀರಾ ಆಗಿದ್ದೀರಿ. ಯಾವ ಕಲಿಗಿ ಲೋಕ ಮರ್ಯಾದೆಗಳನ್ನ ನೀವು ಇಷ್ಟಪಡೋದಿಲ್ಲ. ಹೇಗೆ ಭಕ್ತಿಯಲ್ಲಿ ಮೀರಾ ತನ್ನ ಕುಲ ಮರ್ಯಾದೆ ಎಲ್ಲ ಬಿಟ್ಟು
ಕೃಷ್ಣನ ಭಕ್ತಿ ಮಾಡ್ಲಿಕ್ಕೆ, ಹಾಡ್ಲಿಕ್ಕೆ, ಡ್ಯಾನ್ಸ್ ಮಾಡ್ಲಿಕ್ಕೆ ಹೆಂಗ್ ಓಡ್ತಾ ಇದ್ರು ಹಾಗೆ ಬಾಬಾ ಹೇಳ್ತಿದ್ದಾರೆ ತಾವು ಮೀರ ಹಾಕಿದ್ದೀರಿ. ಈ ಜಗತ್ತಿನವ್ರು ಏನಂತಾರೆ, ಏನ್ ತಿಳ್ಕೊಳ್ತಾರೆ, ಅದ್ ಯಾವುದನ್ನು ಲೆಕ್ಕಿಸದೆ ಈ ಜ್ಞಾನದಲ್ಲಿ ನೀವು ಇರ್ಬೇಕಾಗಿದೆ. ನೀವು ಕಲಿಯುಗಿ ಲೋಕ ಮರ್ಯಾದೆಗಳನ್ನ ಬಿಡುವುದ್ರಿಂದ ಎಷ್ಟೊಂದು ಜಗಳಗಳಾಗುತ್ತವೆ. ನಿಮಗೆ ತಂದೆಯು ಶ್ರೀಮತ ಕೊಟ್ಟಿದ್ದಾರೆ, ಕಾಮ ಮಹಾಶತ್ರುವಾಗಿದೆ, ಇದರ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಿ, ಜಗಜ್ಜೀತ್ ಆಗುವವರಿಗೆ ಈ ಚಿತ್ರವು ಮುಂದೆ ಇದೆ. ಹೀಗೆ ಬಾಬಾ ಹೇಳ್ತಾರೆ, ಇಡೀ ವಿಕಾರಗಳ ಮೇಲೆ ಜಯ ಗಳಿಸ್ತೀರಂದ್ರೆ ಜಗಜ್ಜೀತರಾಗ್ತೀರಿ. ಜಗಜ್ಜೀತರಾಗಿರುವವರ ಚಿತ್ರ ಇದೆ, ಲಕ್ಷ್ಮೀ ನಾರಾಯಣರದ್ದು ನಿಮ್ಮ ಮುಂದೆನೇ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗುವುದು ಎಂಬ ಸಲಹೆಯು ನಿಮಗೆ ಬೇಹದ್ದಿನ ತಂದೆಯಿಂದ ಸಿಗ್ತಾ ಇದೆ. ವಿಶ್ವದ ಮಾಲೀಕರಾಗ್ಬೇಕು. ಹೇಗಾಗ್ಬೇಕು, ಅದಕ್ಕೆ ಬಾಬಾ ನಮ್ಗೆ ಸಲಹೆ ಕೊಡ್ತಿದ್ದಾರೆ, ಯುಕ್ತಿಗಳನ್ನ ಕೊಡ್ತಿದ್ದಾರೆ, ಶ್ರೀಮತ ಕೊಡ್ತಿದ್ದಾರೆ. ಈ ರೀತಿ ನಡ್ಕೊಳ್ತೀರಿ, ಈ ರೀತಿ ಇರ್ತೀರಿ, ಈ ರೀತಿ ಕರ್ಮ ಮಾಡಿ, ಈ ರೀತಿ ವಿಚಾರ ಮಾಡಿ, ಆ ರೀತಿ ಮಾಡ್ತೀರಂದ್ರೆ ತಾವು ವಿಶ್ವದ ಮಾಲೀಕರಾಗ್ತೀರಿ. ಶಾಂತಿ ದೇವ ಎಂದು ಹೇಳುವುದರಿಂದ ತಂದೆಯ ನೆನಪು ಸಿಗುತ್ತದೆ. ಶಾಂತಿ ದೇವ ಬಾಬಾರವರ ನೆನಪು ಇನ್ನೊಂದು ಮಹಿಮೆ. ಶಾಂತಿ ದೇವ ಅಂತ ಹೇಳ್ತೀರಂದ್ರೆ ತಂದೆಯ ನೆನಪಾಗ್ಬೇಕಾಗಿದೆ. ತಂದೆಯ ಬಂದು ಕಲ್ಪ ಕಲ್ಪ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡ್ತಿದ್ದಾರೆ. ಅಲ್ಪ ಕಾಲದ ಆಯುಷ್ಯವನ್ನ ಬಹಳ ದೀರ್ಘ ಮಾಡಿರೋದ್ರಿಂದ ಮನುಷ್ಯರೆಲ್ಲರೂ ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿದ್ದಾರೆ. ಕಲ್ಪದ ಆಯುಷ್ಯವನ್ನ ಲಕ್ಷಾಂತರ ವರ್ಷ ಅಂತ ಹೇಳಿರುವ ಕಾರಣನೇ ಎಲ್ಲರೂ ಅಜ್ಞಾನದಲ್ಲಿ, ಅಂಧಕಾರದಲ್ಲಿ ಇದ್ದಾರೆ, ಕುಂಭಕರ್ಣ ನಿದ್ರೆಯಲ್ಲಿದ್ದಾರೆ. ಈಗ ಬಾಬಾ ಬಂದು ಕಲ್ಪದ ಆಯುಷ್ಯವನ್ನ ಎಷ್ಟು ಚಿಕ್ಕದಾಗಿ ಹೇಳಿದ್ದಾರೆ. ಮುಗಿದೋಯ್ತು ಕಲ್ಪನೆ, ಆಯ್ತು ಈ ಜಗತ್ತೇ ಮುಗೀತು, ಇದು ಒಂದೇ ಜನ್ಮ, ಅಂತಿಮ ಜನ್ಮ, ಇನ್ನು ಸ್ವಲ್ಪ ಸಮಯ. ಬಾಬಾ ಹೇಳಿದ್ದಾರೆ, ಮೊಟ್ಟ ಮೊದಲು ಮನುಷ್ಯರಿಗೆ ಇವರು ತಮ್ಮ ತಂದೆ ಶಿಕ್ಷಕ ಆಗಿದ್ದಾರೆಂದು ಪಕ್ಕಾ ನಿಶ್ಚಯ ಮಾಡಿಸ್ಬೇಕಾಗಿದೆ. ಭಗವಂತ ಯಾರಾಗಿದ್ದಾರೆ, ತಮಗೆ ಎಷ್ಟು ಹತ್ತಿರದ ಸಂಬಂಧ, ತಂದೆ ಆಗಿದ್ದಾರೆ. ಇವರು ಇಂತಹ ಶಿಕ್ಷಣವನ್ನ ಕೊಡ್ತಿದ್ದಾರೆ, ಇಡೀ ಸೃಷ್ಟಿಯ ರಹಸ್ಯ ಹೇಳ್ತಿದ್ದಾರೆ. ಅವರ ಮೇಲೆ ಕೂಡ ಪಕ್ಕಾ ನಿಶ್ಚಯ ಬರುವಂಗೆ ಮಾಡಿ. ಶಿಕ್ಷಕನಿಗೆ ಸರ್ವವ್ಯಾಪಿ ಎಂದು ಹೇಗೆ ಹೇಳ್ತೀರಿ? ತಂದೆಯು ಬಂದು ತಮಗೆ ಹೇಗೆ ಓದಿಸುತ್ತಾರೆಂದು ನೀವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ದೀರಿ. ಬಾಬಾ ಯಾರ ತನುವಿನಲ್ಲಿ ಬಂದಿದ್ದಾರೆ, ಹೇಗೆ ಓದಿಸ್ತಿದ್ದಾರೆ, ಪ್ರತಿ ದಿನ ಒಂದನ್ನು ತಪ್ಪದೇನೆ ಹೇಗೆ ಶಿಕ್ಷಣ ಕೊಡ್ತಿದ್ದಾರೆ. ನೀವು ಅವರ ಜೀವನ ಚರಿತ್ರೆಯನ್ನ ತಿಳ್ಕೊಂಡಿದ್ದೀರಿ. ತಂದೆಯು ನರಕವನ್ನ ಸ್ವರ್ಗವನ್ನಾಗಿ ಮಾಡಲು ಬರ್ತಾ ಇದ್ದಾರೆ. ಬಾಬಾ ಯಾಕೆ ಬಂದಿದ್ದಾರೆ, ಎಷ್ಟೊಂದು ಕಾರಣಗಳು ಹೇಳ್ತಾರೆ. ನಾನು ನರಕವನ್ನ ಸ್ವರ್ಗ ಮಾಡ್ಲಿಕ್ಕೆ ಬಂದಿದ್ದೀನಿ, ಪತಿತರನ್ನ ಪಾವನ ಮಾಡ್ಲಿಕ್ಕೆ ಬಂದಿದ್ದೀನಿ, ಮನೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಹೀಗೆ ಶಿಕ್ಷಕನೂ ಆಗಿದ್ದು ನಂತರ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರೆ. ಶಿಕ್ಷಕ ಆಗಿ ಇಂತಹ ಶಿಕ್ಷಣ ಕೊಡ್ತಾರೆ, ಅದರಿಂದ ನಿಮ್ಮನ್ನ ಪಾವನ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆತ್ಮಗಳು ಅವಿನಾಶಿ ಆಗಿದ್ದಾರೆ, ಅವರು ತಮ್ಮ ಪಾತ್ರವನ್ನ ಪೂರ್ಣವಾಗಿ ಅಭಿನಯಿಸಿ ಮನೆಗೆ ಹೋಗ್ಬೇಕಾಗಿದೆ. ಅವಿನಾಶಿ ಆತ್ಮಗಳು ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಲ್ಲಾ ಪಾತ್ರ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ಬೇಕಾಗಿದೆ. ಮನೆಗೆ ಹೋಗುದಕ್ಕಾಗಿನೇ ಬಾಬಾ ಕರ್ಕೊಂಡು ಹೋಗ್ತಿದ್ದಾರೆ. ಮನೆಗೆ ಕರೆದೊಯ್ಯುವ ಮಾರ್ಗದರ್ಶಕನು ಬೇಕಲ್ಲವೇ? ನಿಮ್ಮ ಪಾತ್ರ ಮುಗೀತಂದ್ಮೇಲೆ ಮನೆ ಕರ್ಕೊಂಡು ಹೋಗ್ಬೇಕು. ಮನೆ ಕರ್ಕೊಂಡು ಹೋಗ್ಲಿಕ್ಕೂ ಮಾರ್ಗದರ್ಶಕ ಬೇಕು. ಅದಕ್ಕಾಗಿ ನಾನು ಗುರುವಾಗಿದ್ದೀನಿ, ಸದ್ಗುರುವಾಗಿದ್ದೀನಿ, ಮನೆ ಕರ್ಕೊಂಡು ಹೋಗ್ತಿದ್ದೀನಿ. ಹೀಗೆ ದುಃಖದಿಂದ ಬಿಡಿಸುವಂತ ಜೊತೆಗೆ ಮಾರ್ಗದರ್ಶಕರಾಗಿ ಎಲ್ಲರನ್ನ ಮನೆಗೆ ಕರ್ಕೊಂಡು ಹೋಗುವಂತ ಸದ್ಗುರು ಕೂಡ ಆಗಿದ್ದೀನಿ. ಹೀಗೆ ಮೂವರದ ಮೇಲೆ ನಿಶ್ಚಯ ಬರುವ ಹಾಗೆ ಅನ್ಯರಿಗೆ ಜ್ಞಾನ ಹೇಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ओम शांति। मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार और नमस्ते नमस्ते। ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ಕಲಿಯುಗಿ ಕುಲ ಮರ್ಯಾದೆಗಳನ್ನ ಬಿಟ್ಟು, ಕಲಿಯುಗಿ ಕುಲ ಮರ್ಯಾದೆಗಳನ್ನ ಬಿಟ್ಟು ಈಶ್ವರಿಯ ಕುಲ ಮರ್ಯಾದೆಯನ್ನು ಧಾರಣೆ ಮಾಡಬೇಕು. ಈಶ್ವರಿಯ ಕುಲ ಮರ್ಯಾದೆಗಳನ್ನು ಧಾರಣೆ ಮಾಡಬೇಕು.
ಅಶರೀರಿ ತಂದೆಯು ಏನು ಹೇಳುತ್ತಾರೆ? ಅದನ್ನು ಅಶರೀರಿಯಾಗಿ ಕೇಳುವಂತಹ ಅಭ್ಯಾಸ ಮಾಡಿಕೊಳ್ಳಬೇಕು. ಅಶರೀರಿ ತಂದೆಯೇ ಏನು ಹೇಳುತ್ತಾರೋ ಅದನ್ನು ಅಶರೀರಿಯಾಗಿ ಕೇಳುವಂತಹ ಅಭ್ಯಾಸ ಮಾಡಬೇಕು. ಆತ್ಮನೆ ಕೇಳಿಸ್ಕೊಳ್ತಾ ಇದೆ ಅಂತೇಳಿ ಅಭ್ಯಾಸ ಮಾಡಬೇಕಾಗಿದೆ. 2ನೇ ಪಾಯಿಂಟ್ ಅಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಬೇಹದ್ದಿನ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಬೇಹದ್ದಿನ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಈ ಅಂತರವನ್ನ ಎಲ್ಲರಿಗೂ ತಿಳಿಸಬೇಕು. ಈ ಅಂತರವನ್ನು ಎಲ್ಲರಿಗೂ ತಿಳಿಸಬೇಕು. ಬೇಹದ್ದಿನ ತಂದೆಯು ಸರ್ವವ್ಯಾಪಿಯಲ್ಲ ಎಂದು ಸಿದ್ಧ ಮಾಡಬೇಕು. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ, ಹದ್ದಿನ ಒನಪು ವಯ್ಯಾರದಿಂದ ಹೊರಬಂತು ಆತ್ಮೀಯ ಅಭಿಮಾನದಲ್ಲಿರುವಂತಹ ಪ್ರೀತಿ ಬುದ್ಧಿ ಭವ. ಆತ್ಮೀಯ ಅಭಿಮಾನದಲ್ಲಿರುವಂತಹ ಪ್ರೀತಿ ಬುದ್ಧಿ ಭವ. ಬಾಬಾ ಇದ್ರ ಅರ್ಥ ತಿಳಿಸ್ತಾ ಇದ್ದಾರೆ, ಕೆಲವು ಮಕ್ಕಳು ಹದ್ದಿನ ಸ್ವಭಾವ ಸಂಸ್ಕಾರದ ಒನಪು ವಯ್ಯಾರದ ಬಹಳ ಮಾಡುತ್ತಾರೆ. ಕೆಲವು ಮಕ್ಕಳು ಹದ್ದಿನದ ಸ್ವಭಾವಗಳು ಸಂಸ್ಕಾರಗಳು ವಯ್ಯಾರ ಬಹಳ ಮಾಡ್ತಾರೆ. ಎಲ್ಲಿ ತನ್ನ ಸ್ವಭಾವ ನನ್ನ ಸಂಸ್ಕಾರ ಈ ಶಬ್ದ ಬರುತ್ತದೆ ಅಲ್ಲಿ ಇಂಥ ಒನಪು ವಯ್ಯಾರ ಪ್ರಾರಂಭ ಆಗಿಬಿಡುತ್ತೆ. ಬಾಬಾ ಹೇಳ್ತಿದ್ದು ನನ್ನ ಸ್ವಭಾವ ಹೀಗೆ, ನಾನ್ ಮಾತಾಡೋದೇ ಹೀಗೆ, ನಾನು ಇರೋದೇ ಹೀಗೆ. ಯಾವಾಗ ಇಂಥ ಪದ ಬರುತ್ತೆ ಹಳೆ ಸಂಸ್ಕಾರಕ್ಕೆ ವಶರಾಗಿ ನಾನು ಹಂಗೆ ಮಾತಾಡೋದು ಹಂಗೆ ಇರೋದು, ಇಂತಹದ್ದು ಯಾವಾಗ ಈ ಶಬ್ದ ಬರುತ್ತೋ ಅವಾಗ ಒನಪು ವಯ್ಯಾರ ಪ್ರಾರಂಭ ಆಗುತ್ತೆ. ಈ ನನ್ನದು ಎನ್ನುವ ಶಬ್ದವೇ ತೊಡಕಿನಲ್ಲಿ ತರುತ್ತೆ. ಹೀಗೆ ಬಾಬಾ ಹೇಳ್ತಾರೆ, ಹಳೆ ಸಂಸ್ಕಾರಗಳನ್ನೇ ನಂದು ಅಂತೇಳಿ ಯಾವಾಗ ಹೇಳ್ತಿರೋ ಅವಾಗೇ ತೊಡಕಿನಲ್ಲಿ ಬರ್ತೀರಿ ಅಂತೇಳಿ ಬಾಬಾ ಹೇಳ್ತಾರೆ. ಆದರೆ ಯಾವುದು ತಂದೆಯಿಂದ ಭಿನ್ನವಾಗಿದೆ ಅದು ನನ್ನದಲ್ವೇ ಅಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಯಾವುದು ತಂದೆಯಲ್ಲಿ ಇಲ್ವೋ ಅದು ನಂದು ಕೂಡ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ತಂದೆಯಲ್ಲಿ ಏನಿದೆ ಅದು ನನ್ನದಲ್ಲಿದೆ ಅಂದ್ರೆ ಅದು ನನ್ನ ಸ್ವಭಾವ, ನನ್ನ ಸಂಸ್ಕಾರ. ಈ ಜಗತ್ತಿನ ಹಳೆ ಸಂಸ್ಕಾರ ಹಳೆ ಗುಣ ಒನಪು ವಯ್ಯಾರ ಬಾಬಾನಲ್ಲಿ ಇಲ್ಲ, ಹಾಗಾದ್ರೆ ನನ್ನಲ್ಲೂ ಕೂಡ ಇಲ್ಲ ಅಂತ ಹೇಳಿ ತಿಳ್ಕೊಬೇಕಾಗಿದೆ. ನನ್ನ ಸ್ವಭಾವ ತಂದೆಯ ಸ್ವಭಾವದಿಂದ ಭಿನ್ನ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಬಾಬಾನ ಸ್ವಭಾವಗಳು ಹೇಗಿದಾವೋ ಹಾಗೆ ನನ್ನದು ಕೂಡ ಅದೇ ಸ್ವಭಾವ, ಅದೇ ಸಂಸ್ಕಾರ, ಅದೇ ಗುಣ. ಬ್ರಹ್ಮ ತಂದೆಯನ್ನೇ ಫಾಲೋ ಮಾಡ್ಬೇಕು. ಅವರಲ್ಲಿ ಯಾವ ಗುಣ ಸಂಸ್ಕಾರ ಇತ್ತು ಅದೇ ನನ್ನದು ಆಗ್ಬೇಕಾಗಿದೆ. ಆದ್ದರಿಂದ ಹದ್ದಿನ ಒನಪು ವಯ್ಯಾರದಿಂದ ಹೊರಬಂದು ಆತ್ಮೀಯ ಅಭಿಮಾನದಲ್ಲಿರಿ. ಹೀಗೆ ಹಳೆ ಸಂಸ್ಕಾರ ಗುಣ ಸ್ವಭಾವದಿಂದ ವಯ್ಯಾರದಿಂದ ಹೊರಬಂದು ಆತ್ಮೀಯ ಅಭಿಮಾನದಲ್ಲಿರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಪ್ರೀತಿ ಬುದ್ಧಿ ಉಳ್ಳವರಾಗಿ ಪ್ರೀತಿಯಿಂದ ಪ್ರೀತಿಯ ವಯ್ಯಾರ ಬಲೆ ಮಾಡಿ. ಹೀಗೆ ಬಾಬಾ ಹೇಳ್ತಾರೆ, ಪ್ರೀತಿ ಬುದ್ಧಿಯವರಾಗಿ ಪ್ರೀತಿಯಿಂದ ಪ್ರೀತಿಯ ವಯ್ಯಾರ ಬೇಕಾದ್ರೆ ಮಾಡಿ, ಶರೀರದ ವಯ್ಯಾರಗಳ ಮಾಡಬೇಡಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಳೆ ಸಂಸ್ಕಾರಗಳ ವಯ್ಯಾರ ಮಾಡಬೇಡಿ. ಈ ರೀತಿ ಪ್ರೀತಿ ಬುದ್ಧಿಯವರಾಗ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್ ಆಗಿದೆ, ತಂದೆಯ ಜೊತೆ ಸೇವೆಯ ಜೊತೆ ಪರಿವಾರದ ಜೊತೆ ಪ್ರೀತಿ ಇದ್ದಲ್ಲಿ ಪರಿಶ್ರಮದಿಂದ ಮುಕ್ತರಾಗಿ ಬಿಡುವಿರಿ. ತಂದೆಯ ಮೇಲೆ ಪ್ರೀತಿ ಇರಬೇಕು, ಸೇವೆ ಮೇಲೆ ಪ್ರೀತಿ ಇರಬೇಕು ಮತ್ತು ಪರಿವಾರದ ಮೇಲೆ ಪ್ರೀತಿ ಇರಬೇಕು. ಆಗ ನೀವು ಏನು ಪರಿಶ್ರಮ ಪಡಬೇಕಾಗಿಲ್ಲ, ಎಷ್ಟು ಈಸಿಯಾಗಿ ಎಲ್ಲ ಕೆಲಸ ಆಗ್ತವೆ. ಎಲ್ಲರ ಜೊತೆಗೆ ಸ್ನೇಹದಿಂದ ಇರ್ತೀರಿ, ಎಲ್ಲರ ಜೊತೆ ಪ್ರೀತಿಯಿಂದ, ಪರಿಶ್ರಮದಿಂದ ಮುಕ್ತ ಆಗ್ತೀರಿ ಅಂತ ಹೇಳಿ ಬಾಬಾ ಹೇಳಿದ್ರು.
ಓಂ ಶಾಂತಿ. ಬಾಬಾರವ್ರು ಏನು ತಿಳಿಸ್ಕೊಡ್ತಾರೆ?